ಕರ್ನಾಟಕದ ಹೆಮ್ಮೆ ದೈಜಿವಲ್ 24x7 ಅರ್ಪಿಸುವ ವಿಶ್ವ ದಾದಿಯರ ದಿನದ ವಿಶೇಷ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮೇ 12ರಂದು ವಿಶ್ವ ದಾದಿಯರ ದಿನವನ್ನು ಲೋಕಾದ್ಯಂತ ಆಚರಿಸಲಾಗ್ತಾ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವನ್ನು ನರ್ಸಿಂಗ್ ಕ್ಷೇತ್ರಕ್ಕೆ ಅವರು ಕೊಟ್ಟ ಹೊಸ ಆಯಾಮಕ್ಕೆ ಈ ದಿನದ ವಿಶೇಷವಾಗಿ ನಾವು ವಿಶ್ವ ದಾದಿಯರ ದಿನವನ್ನು ಆಚರಿಸ್ತೇವೆ. ಹಾಗಿರುವಾಗ ವಿಶ್ವ ದಾದಿಯರ ದಿನದ ಮಹತ್ವ ಏನು ಮತ್ತು ನರ್ಸಿಂಗ್ ಕ್ಷೇತ್ರಕ್ಕೆ ಏನೆಲ್ಲ ಒಂದು ಸಾಧನೆ ಕೊಡುಗೆಗಳ ಅವಶ್ಯಕತೆ ಇದೆ, ಹಾಗೆ ನರ್ಸಿಂಗ್ ಕ್ಷೇತ್ರವನ್ನು ನಾವು ಯಾವ ರೀತಿಯಲ್ಲಿ ಗೌರವಿಸಬೇಕು ಅಂತ ಹೇಳುವ ಮಹತ್ವವನ್ನು ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ CSI ಲೊಂಬಾರ್ಡ್ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ ಉಡುಪಿಯ ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಸುಜಾ ಕರ್ಕಡ ಇವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನರ್ಸಿಂಗ್ ಕ್ಷೇತ್ರದಲ್ಲಿ ಒಂದು ಕೊಡುಗೆಯನ್ನು ಅಪಾರವಾಗಿ ನಾವು ನೋಡ್ಬೋದು. ಹಾಗಿರುವಾಗ ಮೇ 12ರಂದು ವಿಶ್ವ ದಾದಿಯರ ದಿನ ಅಂತ ಹೇಳಿ ನಾವು ಆಚರಿಸ್ತೇವೆ. ಈ ಒಂದು ನರ್ಸಿಂಗ್ನ ವಿಶ್ವ ದಾದಿಯರ ದಿನವನ್ನು ಆಚರಿಸುವ ಮಹತ್ವ ಏನು ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಹಾಗಿರುವಾಗ ಇದರ ಒಂದು ಮಹತ್ವವನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಲೋಕದ ಎಲ್ಲ ಕಡೆಗಳಲ್ಲಿ ನೀವು ನೋಡಿದರೆ ಎಲ್ಲ ನರ್ಸಿಂಗ್ ಕಾಲೇಜಸ್ ಇರಲಿ, ಹಾಸ್ಪಿಟಲ್ಸ್ ಇರಲಿ, ಎಲ್ಲ ಕಡೆಗಳಲ್ಲಿ ಈ ಒಂದು ಮೇ 6ನೇ ತಾರೀಕಿಂದ ಮೇ 12ನೇ ತಾರೀಕಿನವರೆಗೆ ಇಂಟರ್ನ್ಯಾಷನಲ್ ನರ್ಸಸ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಮೇ 12ನೇ ತಾರೀಕು ಅದರದ್ದು ಫೈನಲ್ ಡೇ ಮತ್ತು ವೈಂಡಿಂಗ್ ಅಪ್ ಯೂಶ್ವಲಿ ಆಗ್ತದೆ. ಆ ದಿನ ಮೇ 12ನೇ ತಾರೀಕಿಗೆ ಫ್ಲಾರೆನ್ಸ್ ನೈಟಿಂಗೇಲ್, ಶಿ ಈಸ್ ಕಾಲ್ಡ್ ಆಸ್ ದಿ ದ ಲೇಡಿ ಆಫ್ ಮಾಡರ್ನ್ ನರ್ಸಿಂಗ್, ಆ್ಯಂಡ್ ಹರ್ ಬರ್ಡೇ, ಅವರು ಹುಟ್ಟಿದ ದಿನ 1820 ಮೇ 12ಗೆ ಅವರು ಹುಟ್ಟಿದ್ದಾರೆ. ಸೊ ಈ ವರ್ಷ 2025ನೇ ವರ್ಷದಲ್ಲಿ ಅವರದ್ದು ಬರ್ತ್ ಇದು 205ನೇ ಇಯರ್ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ನರ್ಸಸ್ ಅಂತ ಒಂದು ಆರ್ಗನೈಸೇಷನ್ ಎಲ್ಲ ವರ್ಷ ಈ ನರ್ಸಸ್ ಡೇಗೆ ಬೇಕಾದಂತ ಥೀಮ್ ಅನ್ನ ಹೇಳಿ ಅದನ್ನು ಆಲ್ಮೋಸ್ಟ್ ಬೈ ಜಾನ್ವರಿಯೇ ಪಬ್ಲಿಷ್ ಮಾಡ್ತಾರೆ. ಸೊ ಎಲ್ಲಾ ಸಂಸ್ಥೆಗಳು ನಾವು ಅದಕ್ಕೆ ತಯಾರಿಯಾಗಿ ಮೇಯಲ್ಲಿ ನಾವು ಒಂದು ದೊಡ್ಡ ಪ್ರೋಗ್ರಾಮ್ ಅನ್ನ ಹಮ್ಮಿಕೊಳ್ಳಲಾಗ್ತದೆ. ಹೆಚ್ಚಿನ ಸಂಸ್ಥೆಗಳಲ್ಲಿ ಇದು ನಡೆಯುತ್ತದೆ. ನಮ್ಮ ಕರಾವಳಿಯಲ್ಲಿಯೂ ಎಲ್ಲಾ ಕಾಲೇಜುಗಳಲ್ಲಿಯೂ ನೀವು ಕಾಣ್ತೀರಿ, ಎಲ್ಲಾ ಹಾಸ್ಪಿಟಲ್ಗಳಲ್ಲಿಯೂ ಕಾಣ್ತೀರಿ, ಈವನ್ ಆಯುರ್ವೇದ ಹಾಸ್ಪಿಟಲ್ಗಳಲ್ಲಿ ಕೂಡ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅದು ಮಾಡುವಂತ ಉದ್ದೇಶ ಏನಂದ್ರೆ, ಒಂದು ರೆಕಗ್ನಿಷನ್ ನರ್ಸಸ್ಸಿಗೆ, ಅವರು ಇಡೀ ವರ್ಷದಲ್ಲಿ ಮಾಡುವಂತ ಎಲ್ಲ ಕೆಲಸಗಳಿಗೆ ಅವರಿಗೆ ಒಂದು ಅಪ್ರಿಸಿಯೇಷನ್ ಮಾಡಲಿಕ್ಕೆ, ಅವರನ್ನೊಂದು ರೆಕಗ್ನೈಸ್ ಮಾಡಲಿಕ್ಕೆ ಮತ್ತು ಅವರ ಕೆಲಸವನ್ನೊಂದು ಶ್ಲಾಘಿಸಲಿಕ್ಕೆ ಸೊಸೈಟಿಯಲ್ಲಿ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈ ವರ್ಷದಲ್ಲಿ ಅದಕ್ಕೋಸ್ಕರ ತೆಗೆದುಕೊಂಡಂತ ಸ್ಲೋಗನ್ ಕಳೆದ ವರ್ಷದರದು ಕಂಟಿನ್ಯೂಯೇಷನ್. ಕಳೆದ ವರ್ಷದಲ್ಲಿಯೂ ಕೇರಿಂಗ್ ಫಾರ್ ನರ್ಸಸ್ ಸ್ಟ್ರೆಂಥನಿಂಗ್ ಹೆಲ್ತ್ ಕೇರ್ ಅಂತ ಅದನ್ನೇ ಕಂಟಿನ್ಯೂ ಮಾಡಿ ಈ ಸರ್ತಿ ಕೂಡ ಅವರ್ ನರ್ಸಸ್ ಅವರ್ ಫ್ಯೂಚರ್, ಕೇರಿಂಗ್ ಫಾರ್ ನರ್ಸಸ್ ಸ್ಟ್ರೆಂಥನ್ಸ್ ದಿ economical background of the country can be strengthened by the empowering of the nurses. And nurses actually ಒಂದು 10 ಜನ ಡಾಕ್ಟರ್ಸ್ ಅನ್ನ ಬೇಕಾದ್ರೆ 1 ಜನ ನರ್ಸಿಗೆ ಕೆಲವೊಮ್ಮೆ ರೀಪ್ಲೇಸ್ ಮಾಡ್ಲಿಕ್ಕೆ ಆಗುವಂತ ಕೆಪಾಸಿಟಿ ಉಂಟು. ಪೇಷಂಟ್ ಕೇರ್ ಅಲ್ಲಿ ಆ ಪೇಷಂಟ್ ಕೊಲ್ಯಾಪ್ಸ್ ಆಗದಾಗೆ ಅವಳು ನೋಡಿಕೊಂಡ್ರೆ ಆ ಫ್ಯಾಮಿಲಿಗೆ ಇರುವಂತ ಬರ್ಡನ್ ಅನ್ನ ರಿಡ್ಯೂಸ್ ಮಾಡಬಹುದು. ಸೊ ಇಕನಾಮಿಕಲಿ ಶಿ ಕ್ಯಾನ್ ಸ್ಟ್ರೆಂಥನ್ ದ society, and that is why this slogan is being taken. So this slogan decide ಮಾಡಿರುವಂತದ್ದು ಇಂಟರ್ನ್ಯಾಷನಲ್ ಕೌನ್ಸಿಲ್ ಫಾರ್ ನರ್ಸಸ್. ಸೊ ಮತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ಅವರದ್ದು ಮೀಟಿಂಗ್ಸ್ ಇರ್ತದೆ. ಆಮೇಲೆ ಅವರದನ್ನ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಅದರ ಮೇಲೆ ಎಲ್ಲ ಪ್ರೋಗ್ರಾಮ್ಸ್ ಅನ್ನು ಆಯೋಜಿಸಲಾಗ್ತದೆ. ಸೊ ನಾವು ಈ ದಿನವನ್ನ ನೆನಪಿಟ್ಟುಕೊಳ್ಳುವಂಥದ್ದು ಫ್ಲಾರೆನ್ಸ್ ನೈಟಿಂಗೇಲ್ ನರ್ಸಿಂಗ್ ಕ್ಷೇತ್ರಕ್ಕೆ ಕೊಟ್ಟಂತ ಒಂದು ಕೊಡುಗೆ. ಅವರು ನಿಜವಾಗಿ ನರ್ಸ್ ಆಗಿರಲಿಲ್ಲ, ಆದ್ರೆ ಅವರು ಯಾಕೆ ನರ್ಸಿಂಗ್ ಬಂದ ಅಂದ್ರೆ 1860ರಲ್ಲಿ ಒಂದು ಕ್ರಿಮಿಯನ್ ವಾರ್ ಅಂತ ಒಂದು ಯುದ್ಧದ ಟೈಮ್ ಅಲ್ಲಿ ಎಲ್ಲ ಸೋಲ್ಜರ್ಸ್ ಇನ್ಫೆಕ್ಷನ್ ಆಗಿ ಅಲ್ಲಿರುವಾಗ ಇವರು ಏನೂ ಅಲ್ಲ, ಜಸ್ಟ್ ಮಿಯರ್ ಬೈ ಹ್ಯಾಂಡ್ ವಾಷಿಂಗ್ ಅಂಡ್ ಕೀಪಿಂಗ್ ದಟ್ ಸ್ಯಾನಿಟೇಷನ್ ಅವರ ಎಲ್ಲ ಇನ್ಫೆಕ್ಷನ್ ಅನ್ನ ಪ್ರಿವೆಂಟ್ ಮಾಡಿ 42% ಇನ್ಫೆಕ್ಷನ್ ಡೆತ್ ರೇಟ್ ಇದ್ದದನ್ನ ಶಿ ಬ್ರಾಟ್ ಇಟ್ ಡೌನ್ ಟು 2%. ಸೊ ದಟ್ಸ್ ವೆನ್ ಇಟ್ ವಾಸ್ ರೆಕಗ್ನೈಸ್ಡ್ ಅಂಡ್ ಶಿ ಈಸ್ ನೋನ್ ಆಸ್ ಒನ್ ಆಫ್ ದ ಇನಿಷಿಯಲ್ ಸ್ಟ್ಯಾಟಿಸ್ಟಿಷಿಯನ್ ಇನ್ ದ ಪ್ರೊಫೆಷನ್ ಆಫ್ ನರ್ಸಿಂಗ್, ಬಿಕಾಸ್ ಶಿ ಇಸ್ ದ ಒನ್ ಹೂ has calculated this and brought it down. So we all, being in nursing profession, we owe a lot to her. ಅವರ ಕೊಡುಗೆಗೆ ನಾವು ತುಂಬಾ ಶ್ಲಾಘನೀಯವಾಗಿ ಅವರನ್ನ ಅಪ್ರಿಷಿಯೇಟ್ ಮಾಡ್ತೇವೆ, ನೆನಪು ಮಾಡ್ತೇವೆ. ಅದು ಮಾತ್ರ ಅಲ್ಲ, ಹೊಸ ನರ್ಸಿಂಗ್ ಸ್ಟೂಡೆಂಟ್ಸ್ ಬಂದು ಅವರನ್ನ
ಲ್ಯಾಂಪ್ ಲೈಟಿಂಗ್ ಮಾಡಿ ನಾವು ಅವರನ್ನ ಪ್ರೊಫೆಷನ್ಗೆ ಇಂಡಕ್ಟ್ ಮಾಡುವಾಗ ಕೂಡ ಫ್ಲಾರೆನ್ಸ್ ನೈಟಿಂಗೇಲ್ದೇ ಮಾದರಿಯಾಗಿ ಲ್ಯಾಂಪ್ ಲೈಟಿಂಗ್ ಅನ್ನು ಸಹ ಮಾಡಿ ನಾವು ತೋರಿಸ್ತೇವೆ. ಸೊ ಇದು ಬೇಸಿಕಲಿ ಇಂಟರ್ನ್ಯಾಷನಲ್ ನರ್ಸಸ್ ಡೇದು ಸೆಲೆಬ್ರೇಷನ್ ಬ್ಯಾಕ್ ಗ್ರೌಂಡ್. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಹ ಪ್ರೋಗ್ರಾಮ್ಸ್ ಅನ್ನ ಆರ್ಗನೈಸ್ ಮಾಡಬಹುದು. ಹೆಚ್ಚಿನ ಕಾಲೇಜುಗಳಲ್ಲಿ ಕಲಿಯುವ ಮಕ್ಕಳಿದ್ರೆ ನಾವು ಸೆಮಿನಾರ್ ಇದು ಪ್ಯಾನೆಲ್ ಡಿಸ್ಕಷನ್ ಆರ್ಗನೈಸ್ ಮಾಡಿ, ಡಿಬೇಟ್ ಆರ್ಗನೈಸ್ ಮಾಡಿ, ಕಾಂಪಿಟೇಷನ್ಸ್ ಆರ್ಗನೈಸ್ ಮಾಡ್ತೇವೆ. ಇಂಥದನ್ನ ಮಾಡಿ ಮಕ್ಕಳಿಗೆ ಎನ್ಕರೇಜ್ ಮಾಡ್ತೇವೆ. ಸೊ ಅವರು ಲಾಂಗ್ ಟರ್ಮ್ ಅಲ್ಲಿ ಅದನ್ನ ನೆನಪಿಟ್ಕೊಳ್ತಾರೆ. ಮೇ 12 ನಮ್ಮದು ಫ್ಲಾರೆನ್ಸ್ ನೈಟಿಂಗೇಲ್ ಬರ್ತ್ಡೇ, ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು, ಅದು ನಮ್ಮ ದಿನ. ಎಟ್ ದಿ ಎಂಡ್ ಆಫ್ ದ ಡೇ ದೇ ಥಿಂಕ್ ನಮ್ಮ ದಿನ ಇದು ನರ್ಸಸ್ ಡೇ ಅಂತ ಹೇಳಿ. ಸೊ ಅದನ್ನ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಂತಲೂ ಕರೀತಾರೆ, ನರ್ಸಸ್ ಡೇ ಅಂತಲೂ ಕರೀತಾರೆ. ಓಕೆ. ಸೊ ನೀವು ಕೂಡ ನರ್ಸಿಂಗ್ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದೀರಿ. ಸೊ ಬಹಳಷ್ಟು ವರ್ಷಗಳ ಸೇವೆಯನ್ನ ಕೂಡ ಸಲ್ಲಿಸಿದ್ದೀರಿ. ಹಾಗಿರುವಾಗ ನೀವು ನರ್ಸ್ ಆಗಬೇಕು ಅಂತ ಹೇಳುವ ಒಂದು ಪ್ರೇರಣೆ ನಿಮ್ಮಲ್ಲಿ ಹೇಗೆ ಬಂತು ಅಂತ ಕೇಳ್ಬೋದಾ? ಆಕ್ಚುಲಿ ನಾನು 1988 BSc ನರ್ಸಿಂಗಿಗೆ ಜಾಯಿನ್ ಆಗಿದ್ದೇನೆ. ಆಗ ನನಗೂ ಅಷ್ಟು ನರ್ಸಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ನಮ್ಮ ನೇಬರ್ ಒಬ್ರು ಬೆಂಗಳೂರಲ್ಲಿ ನರ್ಸಿಂಗ್ ಕಲಿತಾ ಇದ್ರು. ನಾನು ಸೆಂಟ್ ಆಗ್ನೆಸ್ ಅಲ್ಲಿ PCM ತಗೊಂಡು BScಗೆ ಸೇರಿದ್ದೆ. PUC ಆದ್ಮೇಲೆ ಹೋಗ್ಬೇಕಾ ಬೇಡವಾ ಇದೆಲ್ಲ ಕ್ವಶನ್ಸ್ ಇತ್ತು. ಸುಮ್ಮನೆ ಪೇಪರಲ್ಲಿ ನೋಡಿದಾಗ ಒಂದು 10 ರೂಪಾಯಿಗೆ ಅಪ್ಲಿಕೇಶನ್ ಅವೈಲೇಬಲ್ ಉಂಟು. ಸರಿ, ಆಮೇಲೆ ಅಪ್ಲಿಕೇಶನ್ ತರಿಸಿದ ಮೇಲೆ ನಂಗೆ ಆಗ್ತದಾ, ಕೆನ್ ಐ ಕೋಪ್ ಅಪ್ ವಿತ್ ಇಂಥದ್ದು ಆಲೋಚನೆಗಳು ಮಾಡಿದೆವು. ಆ ಟೈಮಲ್ಲಿ ನನ್ನ ಮಮ್ಮಿದೊಂದು ಇಬ್ಬರು ಬ್ರದರ್ಸ್ ವೈಫ್, ಅವರು ಆಲ್ರೆಡಿ ನರ್ಸಸ್ ಆಗಿದೆ, ವೇರ್ ವರ್ಕಿಂಗ್ ಅಬ್ರಾಡ್. ಸೊ ಅವ್ರು ಹೇಳಿದ್ರು ನಿಮ್ಗೆ ಆಗ್ತದೆ, ಸಿ ಯು ವಿಲ್ ಗೆಟ್ ಎ ಲೈವ್ಲಿಹುಡ್, ನಾಟ್ ಓನ್ಲಿ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಪ್ರಾಸ್ಪರ್. ನನಗೆ ಅನಿಸ್ತದೆ ಅದು ತುಂಬಾ, ನಾನು ಎಜುಕೇಶನ್ ಫೀಲ್ಡ್ಗೆ ಬಂದ ಕಾರಣ ಫಾರ್ ದ ಪಾಸ್ಟ್ 15 years ಆಫ್ಟರ್ ಮೈ PhD ಆಲ್ಸೋ ಐ ಆಮ್ ಕಂಟಿನ್ಯೂಯಿಂಗ್ ಟು ವರ್ಕ್. ಸೊ ಒಂದು ಎಜುಕೇಶನಲಿ ನಾನು ಮೇಲೆ ಬಂದಿದ್ದೇನೆ. ಅಟ್ ದ ಸೇಮ್ ಟೈಮ್ ಫೈನಾನ್ಷಿಯಲಿ ಆಲ್ಸೋ ಇಟ್ ಹಸ್ ರಿಯಲಿ ಗಿವನ್ ಮಿ ಬ್ರೆಡ್ ಬಟರ್ ಅಂಡ್ ಆನ್ ಟಾಪ್ ಆಫ್ ಇಟ್ ಇಟ್ ಹಸ್ ಗಿವನ್ ಮಿ cream. This is what I always say, because your vast experience and your knowledge everywhere it is weighed. ಅದಕ್ಕೆ ಬೆಲೆ ಉಂಟಲ್ಲ. ಸೊ ನನ್ನ ಮೋಟಿವೇಶನ್ ಆಕ್ಚುಲಿ ನನ್ನ ಆಂಟಿ ಅವರು. ಅವರು ಒಳ್ಳೆಗೆ ಅರ್ನ್ ಮಾಡ್ತಿದ್ರೆ ಅಬ್ರಾಡ್ ಅಲ್ಲಿ. ಆಗ ನಾನು ಆಲೋಚನೆ ಮಾಡ್ತಿದ್ದೆ, ನನಗೂ ಇದು ಒಳ್ಳೆ ಒಂದು ಪ್ರೊಫೆಷನ್. ಆ್ಯಂಡ್ ಫ್ರಮ್ ಮೈ ಚೈಲ್ಡ್ಹುಡ್ ಐ ಹ್ಯಾವ್ ದಟ್ ಕೇರಿಂಗ್ ಆಟಿಟ್ಯೂಡ್. ಎಲ್ಡರ್ಲಿ ಯಾರಾದರೂ ಬಂದರು ಅವರನ್ನು ಕೇರ್ ಕೊಡೋದು. ಈಗಿನ ಮಕ್ಕಳಲ್ಲಿ ನಾವು ನೋಡ್ತೇವೆ, ಒಂದು ಸೀಟಲ್ಲಿ ಒಂದು ಬಸ್ಸಲ್ಲಿ ಕೂತ್ಕೊಂಡ ಮಕ್ಕಳು ಅಲ್ಲಾಡುದಿಲ್ಲ, ಒಂದು ತಾಯಿ ಒಂದು ಮಗುವನ್ನು ಎತ್ಕೊಂಡು ಬಂದ್ರು ಸಹ ಅಲ್ಲಾಡುದಿಲ್ಲ. ನಮ್ಮ ಕಾಲದಲ್ಲಿ ಹಾಗೆ ಅಲ್ಲ, ನಾವು ಅದಕ್ಕೆ ಭಯಂಕರ ರೆಸ್ಪೆಕ್ಟ್ ಕೊಡ್ತಿದ್ದೆವು. ಈ ದಿನಕ್ಕೆ ಸಹ ಪ್ರಾಯದವರನ್ನು ನಾನು ಬರುವ ದಾರಿಯಲ್ಲಿ ಕಂಡ್ರು ನಾನು ಅವ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡಿ, ಇಂಥದೆಲ್ಲ ನಮಗೆ ಆ ಕಾಳಜಿ ಮೊದಲಿಂದ ಇತ್ತು. ಸೊ ಅದು ನಮಗೆ ತುಂಬಾ ಹೆಲ್ಪ್ ಆಯ್ತು. ನನಗೆ ತುಂಬಾ ಹೆಲ್ಪ್ ಆಯ್ತು ಅಂದ್ರೆ, ಎನಿ ಪೇಷಂಟ್ ಹೂಮ್ ಐ ಸಿ ಟು ಗಿವ್ ಕೇರ್, ಐ ಆಲ್ವೇಸ್ ಸಿ ಐದರ್ ಮೈ ಡ್ಯಾಡ್ ಆರ್ ಮೈ ಮಾಮ್ ಇನ್ ದೆಮ್. ಸೊ ಹಾಗಾಗಿ ನನಗೆ ತುಂಬಾ ಒಳ್ಳೆ ರೀತಿ ಕೇರ್ ಕೊಡ್ಲಿಕ್ಕೆ ಆಗ್ತಿತ್ತು. ಮತ್ತೆ ಪೇಷಂಟ್ಸ್ ಕೂಡ ಅವರು ತುಂಬಾ ನೆನಪಿಟ್ಟುಕೊಂಡು ದೇ ಕಮ್ ಬ್ಯಾಕ್, ದೇ ರೆಸಿಪ್ರೊಕೇಟ್, ಅವರ ಆ ಕೃತಜ್ಞತೆ ಉಂಟಲ್ಲ, ಅದು ನಮಗೆ ದೊಡ್ಡ ಸಂಬಳ ಬಂದಾಗೆ ಆಗ್ತದೆ. ಖಂಡಿತವಾಗಿ ನಿಮ್ಮ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್ ನಿಮ್ಮನ್ನ ಈ ಒಂದು ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ. ಹಾಗಿರುವಾಗ ಒಂದು ನಿಮ್ಮ ಸೇವಾ ಪ್ರಯಾಣ ಹೇಗಿತ್ತು? ನೀವು ಕೂಡ ನರ್ಸ್ ಆಗಿ ಸೇವೆಯನ್ನ ಸಲ್ಲಿಸಿದ್ರಾ ಅಥವಾ ಪ್ರಾಧ್ಯಾಪಕರಾಗಿ ಮಾತ್ರ ಸೇವೆಯನ್ನ ಸಲ್ಲಿಸಿದ್ರಾ? ನಾನು 1 ವರ್ಷ ಫುಲ್ ಟೈಮ್ ಕ್ಲಿನಿಕಲ್, ಅದು ನಾನು ಗವರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲಿ ಓದಿದ್ದು. ವಿಕ್ಟೋರಿಯಾ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ದು ಫುಲ್ 1 year ನರ್ಸಿಂಗ್ ತರಬೇತಿ ತರ ಫುಲ್ ಟೈಮ್. ಇಟ್ ಇಸ್ 8 hours in 6 days ಟ್ರೈನಿಂಗ್. ಆ ಟೈಮಲ್ಲಿ ನಾನು ಕಂಪ್ಲೀಟ್ಲಿ ಇದ್ದೆ. ಅದು ಭಯಂಕರ ಕಷ್ಟದ ದಿನಗಳು. ಈಗ ನನಗೆ ನೆನೆಸುವಾಗ ಅಷ್ಟು ಡೆಡಿಕೇಶನ್ ಇಲ್ಲದ್ರೆ ಆಗುದಿಲ್ಲ. ಯಾಕಂದ್ರೆ ನಾವು ಎಮರ್ಜೆನ್ಸಿಯಲ್ಲಿ ಇರುವಾಗ, ಬೆಳಿಗ್ಗೆ ಹೋಗುವಾಗ ಎಮರ್ಜೆನ್ಸಿಯಲ್ಲಿ 50 ಬೆಡ್ಗಳು ಖಾಲಿ ಇರ್ತದೆ. 9 ಗಂಟೆ 10 ಗಂಟೆ 50 ಫಿಲ್ ಆಗಿಬಿಡ್ತದೆ. ನಾವಿದ್ದದ್ದು 4-5 ಜನ. ಹೆಚ್ಚಿನದು ಪಾಯ್ಸನಸ್ ಆರ್ಗನ್ ಆಫ್ ಫಾಸ್ಫರಸ್ ಪಾಯ್ಸನಿಂಗ್. ನಮ್ಗೆ ಈಚೆಯಿಂದ ಆಂಪಲ್ ಕಟ್ ಮಾಡೋದು, ಇಂಜೆಕ್ಷನ್ ಕೊಡುವುದು, ಅವ್ರದ್ದು ಗವೇಜ್ ಮಾಡುದು, ಅಂದ್ರೆ ಹೊಟ್ಟೆ ತೊಳೆಯುವುದು, ಇಂಥದ್ದೇ ತುಂಬಾ. ಎಲ್ಲಿವರೆಗೆ ಅಂದ್ರೆ ನಾವು ಯಾರು ಊಟಕ್ಕೆ ಮಧ್ಯಾಹ್ನ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಕಷ್ಟ ಇತ್ತು ಆಗಿನ ದಿನಗಳಲ್ಲಿ. ಯಾಕಂದ್ರೆ MLC ಕೇಸ್ ಗವರ್ಮೆಂಟ್ ಅಲ್ಲ ಪ್ರೈವೇಟ್ ಅಲ್ಲಿ ತಗೊಳ್ತಿರ್ಲಿಲ್ಲ ಆ ಕಾಲದಲ್ಲಿ. ಈಗೆಲ್ಲ ತಗೊಳ್ತಾರೆ, MLC ಮಾಡಿದ್ರೆ ಸಾಕಂತ. ಅಂತ ಒಂದು ಸಂದರ್ಭದಲ್ಲಿ ನಾವಿದ್ದೆವು. ತುಂಬಾ ಕಷ್ಟವಾಯಿತು. ಮತ್ತೆ ಆದ್ರೆ ಸಹ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ, ಆ ಪೇಷಂಟ್ ಹುಷಾರಾಗಿ ಮನೆಗೆ ಹೋಗೋ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮಿಂದ ಎಂಥದೋ ಸಾಧಿಸಿದಂತ. ಅದೇ ರೀತಿ ICU ಇರುವಾಗ ಸಹ ಪೇಷಂಟ್ಸ್ ಅವರು ತುಂಬಾ ಕಷ್ಟಪಡ್ತಾರೆ, ಸ್ಟ್ರಗಲ್ ಮಾಡ್ತಾರೆ. ನಮ್ಮದು ಒಂದೊಂದೊಂದೊಂದು ಸಣ್ಣ ಹೆಲ್ಪ್ ಕೂಡ ಅವರಿಗೆ ತುಂಬಾ ಮ್ಯಾಟರ್ ಆಗ್ತದೆ. ಆಗ ಅಲ್ಲಿಯೂ ಹಾಗೆ ಪೇಷಂಟ್ ರಿಕವರ್ ಆಗಿ ಆಗುವಾಗ ಆ ಫ್ಯಾಮಿಲಿ ಮೆಂಬರ್ಸ್ ಇದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೋಡುವಾಗ ನಮ್ಗೆ ಒಂದು 10 ವರ್ಷದ ಸಂಬಳ ಒಮ್ಮೆಲೆ ಸಿಕ್ಕಿದಷ್ಟು ಖುಷಿ ಆಗ್ತದೆ. ಅಂತ ಕಮಿಟ್ಮೆಂಟ್ ಇತ್ತು
ನಮ್ಮ ಜನರೇಷನಲ್ಲಿ ಎಲ್ಲರೂ ಸಹ ನಾನೊಬ್ಬಳೇ ಅಂತಲ್ಲ, ನಾವೆಲ್ಲ ಒಟ್ಟು ವರ್ಕ್ ಮಾಡ್ತಿದ್ದವು, ನಾವೆಲ್ಲರೂ ಸಹ ನಮಗೆ ಊಟಕ್ಕೆ ಹೋಗೋದೊಂದು ದೊಡ್ಡದಲ್ಲ, ನಮ್ಮ ನೀರು ಕುಡಿಯೋದೊಂದು ದೊಡ್ಡದಲ್ಲ, ನಮ್ಮ ಪೇಷಂಟ್ ಕೇರ್ ತುಂಬ ಇಂಪಾರ್ಟೆಂಟ್ ಇತ್ತು. ಹಾಗೆ ಡೆಡಿಕೇಟೆಡ್ ಟೀಮ್ ಇತ್ತು ಆಗ. ತುಂಬ ಒಳ್ಳೆದರಲ್ಲಿ ನಾವು ಪ್ರಾಕ್ಟಿಕಲಿ ಮಕ್ಕಳಿಗೆ ಪೇಷಂಟ್ಸಿಗೆ ಮಾಡಲಿಕ್ಕಾಗಲಿ, ನಮ್ಮ ಕಡೆ ಬರುವ ಮಕ್ಕಳು ಕಲಿಯುವ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕಾಗಲಿ ಆಗ್ತಿತ್ತು. ಅದೇ ಥರ ಪೇಷಂಟ್ಸ್ ಕೂಡ ನಮ್ಮನ್ನು ರೆಸಿಪ್ರಿಕೇಟ್ ಮಾಡ್ತಿತ್ತು. ಮತ್ತು ಇನ್ನೊಂದಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಬಾರ್ದು ನಮಗೆ ಕಮ್ಯುನಿಕೇಷನ್ಗೆ. ಕನ್ನಡ ಗೊತ್ತಿದ್ದ ಕಾರಣ ಎಲ್ಲ ಕನ್ನಡ ಪೇಷಂಟ್ಸ್ ಹತ್ರ ಚೆನ್ನಾಗಿ ಮಾತಾಡ್ಲಿಕ್ಕಾಗ್ತದೆ. ಅದೇ ಬೇರೆ ಸ್ಟೇಟಿಂದ ಬಂದ ಸ್ಟಾಫ್ ನರ್ಸಸ್ಸಿಗೆ ಅವರಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ತದೆ. ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲದ್ರೆ ನಮಗೆ ತುಂಬ ಚಂದದಲ್ಲಿ ಪೇಷಂಟ್ಗೆ ಕೇರ್ ಕೊಡಬಹುದು, ಮತ್ತೆ ನಮ್ಮದು ಎಲ್ಲ ಕಲಿತ ನಾಲೆಜ್ಗಳನ್ನು ಅಪ್ಲೈ ಮಾಡ್ಬೋದು ಪೇಷಂಟ್ ಹತ್ರ. ಎಟ್ ದಿ ಎಂಡ್ ಆಫ್ ದ ಡೇ ನಾವು ಮನೆಗೆ ಹೋಗುವಾಗ ಸಮಾಧಾನದಲ್ಲಿ ನಾನೇನೋ ನನ್ನ ಪೇಷಂಟಿಗೆ ಇವತ್ತು ಮಾಡಿದ್ದೇನೆ ತೃಪ್ತಿಯಲ್ಲಿ ಹೋಗಿ ನೆಮ್ಮದಿಯ ನಿದ್ರೆ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಆ ಒಂದು ಕಾಳಜಿಯ ಮನೋಭಾವ ಇರಬೇಕು, ಅದರಿಂದ ನಮ್ಮ ಪೇಷಂಟ್ ಅನ್ನ ಒಳ್ಳೆ ರೀತಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ. ಹಾಗಿರುವಾಗ ಈ ಒಂದು ಕ್ಷೇತ್ರದಲ್ಲಿ ಕೂಡ ಏನಾದ್ರೂ ಚಾಲೆಂಜಸ್ ಅಂದ್ರೆ ಸವಾಲುಗಳು ಏನಾದ್ರೂ ಎದುರಿಸುವ ಒಂದು ಸನ್ನಿವೇಶ ಬೇಕಾದಷ್ಟು. ನನ್ನ ಒಬ್ಬಳು ಸ್ಟಾಫ್ ಒಮ್ಮೆ ಅವಳ ಓನ್ ಮಗ ಹುಷಾರಿಲ್ಲದೆ ಮನೆಯಲ್ಲಿದ್ದಾನೆ, ಬಟ್ ಇಲ್ಲಿ ಡ್ಯೂಟಿಗೆ ರಜೆ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಶಿ ಈಸ್ ಆನ್ ಶಿಫ್ಟ್. ಅವಳು ಬರಲೇಬೇಕು. ಯಾವ ರೀತಿಯಲ್ಲಿ ಅವಳು ಬರಬೇಕೋ ನಮ್ಗೆ ಗೊತ್ತಿಲ್ಲ ಹೇಳಲಿಕ್ಕೆ, ಬಟ್ ನಮ್ಮ ಇಲ್ಲಿ ಪೇಷಂಟ್ ಸಫರ್ ಆಗ್ತಾರೆ. ಅವಳು ಆ ಮಗನನ್ನು ಮನೆಯಲ್ಲಿ ಬಿಟ್ಟು ತನ್ನ ತಾಯಿ ಹತ್ರ ಬಿಟ್ಟು ಅದನ್ನೆಲ್ಲ ಮಾಸ್ಕ್ ಹಾಕ್ಕೊಂಡು ತನ್ನ ಮುಖದಲ್ಲಿ ನಗು ಮುಖದಿಂದ ಬಂದಿಲ್ಲಿ ಪೇಷಂಟನ್ನು ಕೇರ್ ಮಾಡಿ ಹೋಗ್ತಾರೆ. ಸೊ ಅಂಥದ್ದು ತುಂಬ ಇನ್ಸಿಡೆಂಟ್ಸ್ ಆಗ್ತದೆ. ನಮ್ಗೆ ಎಷ್ಟೇ ಕಷ್ಟ ಮನೆಯಲ್ಲಿ ಇರಲಿ, ಫ್ಯಾಮಿಲಿ ಸೈಡಲ್ಲಿ ಇರಲಿ, ಅದನ್ನೆಲ್ಲ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬಂದ ಮೇಲೆ ನಗುಮುಖ ಇರಲೇಬೇಕು. ನಮ್ಮ ಪೇಷಂಟ್ಸ್ ಎಕ್ಸ್ಪೆಕ್ಟ್ ಮಾಡೋದು ಅದನ್ನು ಮಾತ್ರ. ಪೇಷಂಟ್ಸ್ ಹತ್ರ ನಾವು ಗರಂ ಆಗಿ ಹೋದ್ರೆ ಅವಳು ನನ್ನ ಹತ್ರ ಬರುವುದೇ ಬೇಡ ಅಂತ ಹೇಳ್ಬಿಡ್ತಾರೆ ಪೇಷಂಟ್ಸ್. ಹಾಗಾಗಿ ಅಂತ ತುಂಬಾ ಚಾಲೆಂಜಸ್ ಉಂಟು. ಅದು ಇನ್ಯೂಮರೇಬಲ್. ಕೆಲವೊಮ್ಮೆ ನಮಗೆ ಫೋನ್ ರಿಸೀವ್ ಮಾಡ್ಲಿಕ್ಕೆ ನಮ್ಮ ಮಕ್ಕಳಿಗೆ ಹುಷಾರಿರುವುದಿಲ್ಲ, ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನೋಡ್ಲಿಕ್ಕೆ ಆಗುದಿಲ್ಲ. ಸೊಸೈಟಿ ಹೆಲ್ಪ್ ಮಾಡ್ತದೆ, ನೇಬರ್ಸ್ ಆಗಲಿ, ನಮ್ಮ ಆಚೆ ಈಚೆಯವರು ಕೊಲೀಗ್ಸ್ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತ ಟೈಮಲ್ಲಿ. ಆದರೆ ಆಸ್ ಎ ನರ್ಸ್ ಶಿ ಕೆನಾಟ್ ರನ್ ಅವೇ ಫ್ರಮ್ ಹರ್ ರೆಸ್ಪಾನ್ಸಿಬಿಲಿಟಿ. ಅದೊಂದು ದೊಡ್ಡ ಚಾಲೆಂಜ್. ಬಟ್ ದೆನ್ ಐ ಥಿಂಕ್ 99% ಆಫ್ ದ ನರ್ಸಸ್ ಕೋಪ್ ವಿತ್ ಇಟ್. ಅವರು ಯಾವತ್ತೂ ಬರುವಾಗ ಇದು ನನ್ನ ಸೇವಾ ಕ್ಷೇತ್ರ, ನಾನು 100ಗೆ 100 ಇಲ್ಲಿ ಕಮಿಟ್ಮೆಂಟಲ್ಲೇ ಇರಬೇಕು ಅಂತ ಹೇಳಿಕೊಂಡು ಅವರು ಕೆಲಸ ಮಾಡ್ತಾರೆ. ಆದ ಕಾರಣ ನರ್ಸಿಂಗ್ ಪ್ರೊಫೆಷನ್ ಇಷ್ಟು ಚಂದದಲ್ಲಿ ನಿಂತು ಹೋಗಿದೆ. ಅಂದ್ರೆ ಮಾಡುವ ಕೆಲಸಕ್ಕೆ ಅವರು 100% ಅನ್ನ ಕೊಡ್ಬೇಕಾಗ್ತದೆ, ಕಮಿಟ್ಮೆಂಟ್ 100% ಇರಲೇಬೇಕಾಗ್ತದೆ. ಹಾಗಿರುವಾಗ ಪೇಷಂಟ್ ಒಟ್ಟಿಗೆ ಒಂದು ಬಾಂಡಿಂಗ್ ಇದ್ರೆ ಮಾತ್ರ ನಿಮ್ಮ ಸೇವೆಗೂ ಕೂಡ ಒಂದು ಗೌರವ ಜಾಸ್ತಿ ಆಗ್ತದೆ ಹೇಳ್ಬೋದು. ನೀವು ಇವಾಗಲೇ ಹೇಳಿದ್ರಿ ಕಮ್ಯುನಿಕೇಶನ್ ಒಳ್ಳೆ ರೀತಿಯಲ್ಲಿದ್ರೆ ನಮಗೆ ಪೇಷಂಟ್ ಬಾಂಡಿಂಗ್ ಒಳ್ಳೆ ಇರ್ತದೆ ಅಂತ. ಅಂತಹ ಒಂದು ಸನ್ನಿವೇಶಗಳು ಹೇಗೆ ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ? ಒಂದು ನಾವು ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಬಾರ್ದು, ಮತ್ತೆ ಇನ್ನೊಂದು ನಮ್ಮ ಹತ್ರ ಪ್ರೆಜುಡ್ಯೂಸ್ ಇರಬಾರ್ದು. ಏನೋ ನಮ್ಮ ಮನಸ್ಸಲ್ಲಿ ಇವನೇ ಇದೇ ಕಾಯಿಲೆಯಲ್ಲಿ ಎಂಥದೋ ತಪ್ಪು ಮಾಡ್ಕೊಂಡು ಈ ಕಾಯಿಲೆಯಲ್ಲಿ ಬಂದಿದ್ದಾನೆ ಅಂತ ಪ್ರೆಜುಡ್ಯೂಸ್ ನಮ್ಮ ತಲೆಯಲ್ಲಿದ್ರೆ ದಾಟ್ ಮೇಕ್ಸ್ ಎ ಬ್ಯಾರಿಯರ್ ಫಾರ್ ಅಸ್ ವಿತ್ ದ ಪೇಷಂಟ್. ಅಂಥದ್ದು ಯಾವುದು. ಮತ್ತೆ ಅದು ನಾವು ಹೇಳುವಾಗ ನಾನ್ ಜಡ್ಜ್ಮೆಂಟಲ್ ಮೆಂಟಾಲಿಟಿ. ಯು ಶುಡ್ ನೆವರ್ ಜಡ್ಜ್ ಎ ಪರ್ಸನ್. ಫಾರ್ ಎಕ್ಸಾಂಪಲ್ ಒಂದು HIV ಪೇಷಂಟ್ ಬಂದ, ಇವನ್ ಹೆಚ್ಚಿನ ಅಂಶ ಇಂಥದ್ದು ಮಾಡಿ ಇವನಿಗೆ ಬಂದದ್ದು ಅಂಥದ್ದು ನಾವು ಪ್ರೆಜುಡ್ಯೂಸ್ ನಾವು ಇಲ್ಲದೆ ಇದ್ದರೆ ವಿ ಕ್ಯಾನ್ ಪ್ರೊವೈಡ್ ಎ ವೆರಿ ಗುಡ್ ಕೇರ್ ಟು ದ ಪೇಷಂಟ್. ಯಾಕಂದ್ರೆ ಅದು ಬ್ಯಾರಿಯರ್ ಅಲ್ಲಿ ಇರುವುದಿಲ್ಲ. ಆಗ ಅಂದ್ರೆ ಯಾರನ್ನು ನಾವು ಜಡ್ಜ್ ಮಾಡಬಾರ್ದು. ಅವರು ಬಂದ ಒಂದು ರೋಗಕ್ಕೆ ನಾವು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ನಮ್ಗೆ ಯಾವ ರೀತಿಯ ಮಾರ್ಗದರ್ಶನ ಬರ್ತದೆ ಅದನ್ನ ಫಾಲೋ ಮಾಡಬೇಕು ಅಂತ ಹೇಳ್ತೀರಾ. ಹಾಗಿರುವಾಗ ನಾವು ಮುಖ್ಯವಾಗಿ ನೋಡ್ಬೇಕು ಈ ಒಂದು ಕೋವಿಡ್ ಟೈಮಲ್ಲಿ. ಸೊ ಕೋವಿಡ್ ನ ಟೈಮಲ್ಲಿ ಅಂತೂ ನಾವು ದಾದಿಯರ ಒಂದು ಸಹಕಾರ ಇಲ್ಲದಿದ್ರೆ ಇಷ್ಟೊತ್ತಿಗೆ ಅರ್ಧಕ್ಕೆ ಅರ್ಧ ಸೊಸೈಟಿಯನ್ನು ನಾವು ಊಹೆ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಿರುವಾಗ ಈ ಒಂದು ಟೈಮಲ್ಲಿ ದಾದಿಯರ ಒಂದು ಸೇವೆ ಹೇಗಿತ್ತು? ನರ್ಸಿಂಗ್ ಫೀಲ್ಡಲ್ಲಿ ಯಾವ ರೀತಿಯ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯ ಸೇವೆಯನ್ನು ಸಲ್ಲಿಸಿದ್ರು ನಿಮ್ಮ ಒಂದು ಗ್ರೂಪ್ ಅಂತ ಹೇಳ್ಬೋದಾ? ನಾನು ಒಂದು ಸ್ಟೇಟ್ಮೆಂಟ್ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಒಂದಂದರೆ, ವೆನ್ ಎ ಪೇಷಂಟ್ ಕಮ್ಸ್ ಟು ಯು ಹ್ಯಾವ್ ಟು ಆಕ್ಸೆಪ್ಟ್ ಹಿಮ್ ಆಸ್ ಹಿ ಈಸ್. ಬೇರೆ ಯಾವ ರೀತಿಯಲ್ಲೂ ಅಲ್ಲ, ಹಾಗೆ ನಾವು ತಗೊಳ್ಬೇಕು. ನಮ್ಮದು ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಉಡುಪಿ ಅಂತ ಅಲ್ಲ, ಇಡೀ ಲೋಕದಲ್ಲೇ ತುಂಬ ಕಷ್ಟ ಇದ್ದ ಟೈಮ್. ಆ್ಯಕ್ಚುಲಿ ಮೆಡಿಕಲ್ ಪ್ರೊಫೆಷನ್ ಅವ್ರ ನರ್ಸಸ್ದು ವ್ಯಾಲ್ಯೂವನ್ನು ಅರಿತದ್ದು ಕೋವಿಡ್ ಟೈಮಲ್ಲಿ. ಫುಲ್ 8 hours ಆ ಗೌನ್ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ಶೂಸ್ ಹಾಕ್ಕೊಂಡು ಆ ಪೇಷಂಟ್ ಹತ್ರ ಇದ್ದುಕೊಂಡು ಕೇರ್ ತಗೊಂಡ್ರು. ವಾಶ್ರೂಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಫುಲ್ ಸ್ಯಾಕ್ರಿಫೈಸ್ ಮಾಡಿ ಅವ್ರು ಕೇರ್ ತಗೊಂಡಿದ್ದಾರೆ. ಆ ಟೈಮಲ್ಲಿ ಆ್ಯಕ್ಚುಲಿ ತುಂಬ, ಈವನ್ ನಮ್ಮ ಆಸ್ಪತ್ರೆಯಲ್ಲಿ ಸಹ ಫುಲ್ ಪೇಷಂಟ್, ನಮ್ಮ ICU ಪೇಷಂಟ್ ಫುಲ್ ನಮಗೆ ಕೋವಿಡ್ ಪೇಷಂಟ್ಸೇ ಇದ್ದರು. ನಮ್ಮ ಮಿಷನ್ ಹಾಸ್ಪಿಟ್ಲಲ್ಲಿ ಸಹ ತುಂಬ ಕಷ್ಟ ಇದ್ದರೆ ಸಹ ಎಲ್ಲರೂ ಕೋಪ್ ಅಪ್ ಮಾಡಿ, ಇಲ್ಲ ಇದು ನಮ್ಮ ಡೆಡಿಕೇಶನ್, ನಾವು ಮಾಡಲೇಬೇಕು. ನಮಗೆ ಯಾವಾಗ ನರ್ಸಿಂಗಲ್ಲಿ ಸ್ಟಾಫ್ ಕಮ್ಮಿ ಆಯಿತು, ನಮ್ಮ ಟೀಚಿಂಗ್
ಅಲ್ಲಿದ್ದ ನರ್ಸಸ್ ಇದ್ದಾರಲ್ಲ, ಲೆಕ್ಚರರ್ಸ್, ಅವರು ಬಂದು ಹೆಲ್ಪ್ ಮಾಡಿಕೊಂಡು ಪೇಷಂಟ್ ಕೇರ್ ತಗೊಂಡದುಂಟು. ಸೊ ದಟ್ ವಾಸ್ ರಿಯಲಿ ಎ ಸ್ಯಾಕ್ರಿಫೈಸ್, ಐ ಶುಡ್ ಸೇ. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಎಲ್ಲೋಪಿ ಹಾಕಿ ಮನೇಲಿ ಕೂತ್ಕೊಳ್ಬೇಕು, ನನಗೆ ರಿಸ್ಕ್ ಉಂಟು, ನಾನು ಬರುವುದಿಲ್ಲ ಅಂತ. ಆದರೆ ಎಂಟೈರ್ ಕಮ್ಯುನಿಟಿ ಆಫ್ ನರ್ಸಸ್ ಅಕ್ರಾಸ್ ದ ವರ್ಲ್ಡ್, ದೇ ಸೆಡ್ ನೋ, ವಿ ವಿಲ್ ಡೂ ಇಟ್. ಆ್ಯಂಡ್ ದಟ್ಸ್ ವೆನ್ ದ ಎಂಟೈರ್ ವರ್ಲ್ಡ್ ಕೇಮ್ ಟು ನೋ ದ ವ್ಯಾಲ್ಯೂ ಆಫ್ ನರ್ಸಿಂಗ್ ಆ್ಯಂಡ್ ದ ಇಟ್ಸ್ ಕೇರ್. ಹೌದು, ಸೊ ಖಂಡಿತವಾಗಿ ಕುಟುಂಬದವರ ಮುಖವನ್ನ ನೋಡ್ಲಿಕ್ಕೆ ಇಚ್ಛೆ ಪಡೆದಿದ್ದ ಟೈಮ್ ಅದು. ಅಂತಹ ಒಂದು ಸಂದರ್ಭದಲ್ಲಿ ನರ್ಸ್ಗಳು ಅವರ ಒಂದು ಸೇವೆಯನ್ನ, ನಿಸ್ವಾರ್ಥ ಸೇವೆಯನ್ನ ಕೊಟ್ಟು ಈ ಒಂದು ಸಮಾಜವನ್ನ ಕಾಪಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗಿಯೂ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು ನರ್ಸಸ್ಗೆ. ಮುಖ್ಯವಾಗಿ ಈ ಒಂದು ವಿಷಯದಲ್ಲಿ ನಾವು ಖಂಡಿತವಾಗಿ ಈ ಕ್ಷೇತ್ರದ ಒಂದು ಇಂಪಾರ್ಟೆನ್ಸ್ ಅನ್ನ ಕಲ್ತಿದ್ದೇವೆ. ಹಾಗಿರುವಾಗ ಕಮ್ಯುನಿಕೇಶನ್ ಅಂತ ಹೇಳುವಂಥದ್ದು ಖಂಡಿತವಾಗಿ ಒಂದು ಮ್ಯಾಟರ್ ಆಗ್ತದೆ ನರ್ಸಸ್ಗೆ. ಹಾಗೆ ಅವರ ಒಂದು ಮಾನಸಿಕ ಸ್ಥೈರ್ಯ ಅಂತ ಹೇಳೋದು ಎಷ್ಟು ಸಮಂಜಸವಾಗಿರ್ತದೆ, ಯಾವ ರೀತಿಯ ಪಾತ್ರವನ್ನ ತೋರಿಸ್ತದೆ ಅಂತ ಹೇಳ್ಬೋದಾ? ಆಕ್ಚುಲಿ ನಮಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲೇ ನಮ್ಮನ್ನ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡೋದು ಅಂದ್ರೆ ಇಂಥ ಕೇಸುಗಳನ್ನು ನೀನು ನೋಡ್ತಿ, ಇಂಥದ್ದು ನೋಡ್ತಿ, ಎದೆಗುಂದಲಿಕ್ಕಿಲ್ಲ, ಅದರಲ್ಲಿ ನೀನು ಮಾಡಲೇಬೇಕು ಅಂತ ಟ್ರೈನಿಂಗ್ ಪೀರಿಯಡ್ ಅಲ್ಲೇ ಪ್ರಿಪರೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಬೈ ದ ಎಂಡ್ ದೇ ಕಂಪ್ಲೀಟ್ ಅ ಟ್ರೈನಿಂಗ್ ಪ್ರೋಗ್ರಾಮ್ ಆಫ್ ನರ್ಸಿಂಗ್. ದೇ ವಿಲ್ ಬಿ ರೆಡಿ ಟು ಆಕ್ಸೆಪ್ಟ್ ಎನಿ ಟೈಪ್ ಆಫ್ ಪೇಷಂಟ್ಸ್. ನಮ್ಮ ಕಣ್ಣೆದುರಿಗೆ ಆಕ್ಚುಲಿ 1989 ಏರ್ ಕ್ರಾಶ್ ಆದ ಟೈಮಲ್ಲಿ ನಾನು ವಿಕ್ಟೋರಿಯಾದಲ್ಲಿದ್ದೆ. 189 ಡೆಡ್ ಬಾಡೀಸ್ ಅನ್ನ ತಂದು ಆ ಡೆಡ್ ಬಾಡೀಸಿಗೆ ಕೇರ್ ಕೊಡುವಂಥದ್ದು ಹೇಗೆ, ಎಷ್ಟು ನೋವು. ಈಗ ಸಹ ನನಗೆ ನೆನಪುಂಟು, ಒಂದು ತಾಯಿ ತನ್ನ ಮಗುವನ್ನು ಹೀಗೆ ಮಲಗಿಸಲಿ, ದೇ ಬೋತ್ ವೇರ್ ಬರ್ನ್ಟ್. ಅಂಥದನ್ನೆಲ್ಲ ನೋಡುವಷ್ಟು ಧೈರ್ಯ ನಮಗೆ ಬಂದಿರ್ತದೆ ಆಗ. ಅದೊಂದು ಇಂಪಾರ್ಟೆಂಟ್ ಧೈರ್ಯ. ಥರ್ಡ್ ಪಾಯಿಂಟ್ ಇಸ್ ದ್ಯಾಟ್ ವೆರಿ ಮಚ್ ಕಾನ್ಫಿಡೆನ್ಷಿಯಾಲಿಟಿ. ಪೇಷಂಟ್ ನಮ್ಮ ಜೊತೆಗೆ ತುಂಬ ಕ್ಲೋಸ್ ಆಗುವಾಗ ದೇ ವಿಲ್ ಟೆಲ್ ಎವ್ರಿಥಿಂಗ್ ಟು ಅಸ್. ಯಾಕಂದ್ರೆ ನನಗೆ ಯಾರೋ ಕೇಳಲಿಕ್ಕಿದ್ದಾರೆ ಅಂತ ಹೇಳಿ ನಾವು ಇನ್ನೊಬ್ಬರ ಹತ್ರ ಅದನ್ನು ಹೋಗಿ ಹೇಳಬಾರ್ದು. ವಿ ಶುಡ್ ಓನ್ಲಿ ಟು ಟೆಲ್ ಟು ಆರ್ ಟೀಮ್ ಇಫ್ ಇಟ್ ಇಸ್ ರಿಕ್ವೈರ್ಡ್ ಫಾರ್ ದ ಕೇರ್. ಇಲ್ಲದಿದ್ರೆ ನಾವು ಹೇಳಬಾರ್ದು. ಸೊ ದ್ಯಾಟ್ ಹೆಲ್ಪ್ಸ್ ದಮ್ ಟು ಹ್ಯಾವ್ ಮೋರ್ ಕಾನ್ಫಿಡೆನ್ಸ್ ಆನ್ ಅಸ್ ವೈಲ್ ಪ್ರೊವೈಡಿಂಗ್ ಕೇರ್. ಅಂದ್ರೆ ಪ್ರೊಫೆಷನಲ್ ಎಥಿಕ್ಸ್ ಅನ್ನ ನಾವು ಮೇಂಟೈನ್ ಮಾಡಲೇಬೇಕು. ಸೊ ದಟ್ ಇಸ್ ವೈ ದೇ ಟೇಕ್ ಎನ್ ಓತ್ on the lamp lighting day as well as on the graduation day. We give them a oath that they will not disclose all these matters to others who are not in the healthcare team. ಕೆಲವೊಮ್ಮೆ ನಮ್ಮ ನೇಬರ್ಸ್, ಆ ಪೇಷಂಟ್ ದ ನೇಬರ್ ಬಹಳ ಕ್ಯೂರಿಯಾಸಿಟಿಯಲ್ಲಿ ನೀವು ಮನೆಗೆ ಹೋಗುವಾಗ ಎಂತಾಗಿದೆ, ಅವನಿಗೆ ಏನಾಗಿದೆ ಅಂತ ಕೇಳ್ಕೊಂಡು ಬರ್ತಾರೆ. ಅಂಥದ್ರಲ್ಲಿ ನಮಗೆ ಡಿಸ್ಕ್ಲೋಸ್ ಮಾಡಲಿಕ್ಕೆ ಇಲ್ಲ. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ 99% ಆಫ್ ದ ನರ್ಸಸ್ ದೇ ಫಾಲೋ ದ್ಯಾಟ್. ಸೊ ದಟ್ ಇಸ್ ವೈ ದಟ್ ರ್ಯಾಪೋ ಇಸ್ ಬಿಲ್ಟ್ ವೆರಿ ವೆಲ್ ವಿತ್ ದ ಪೇಷಂಟ್. ಓಕೆ, ಹಾಗೆ ಮೆಡಿಕಲ್ ನಾಲೆಜ್ ಅಂತ ಹೇಳುವಂಥದ್ದು ಒಂದು ನರ್ಸ್ಗೆ ಹೇಗೆ ಇರಬೇಕು ಅಂತ ಹೇಳ್ತೀರಾ? ಆಕ್ಚುಲಿ ಮೆಡಿಕಲ್ ನಾಲೆಜ್ about both medicine as well as the care of the patient and the complications of the treatment. ಇದೆಲ್ಲವೂ ಗೊತ್ತಿರಬೇಕು. ಡ್ಯೂರಿಂಗ್ ದ ಕರಿಕ್ಯುಲಮ್ ಅವರಿಗೆ ಕಲಿಸುವಾಗ ಇದನ್ನೆಲ್ಲ ಹೇಳಿಕೊಟ್ಟಿರ್ತೇವೆ. ನರ್ಸಸ್ದ ರೋಲು ಒಂದೊಂದು ಡಿಸೀಸ್, ಈಗ ಎಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನೀವು ಡಿಸೀಸ್ ಬಗ್ಗೆ ಕಲಿತೀರಿ ಅದೇ ಥರ ನರ್ಸಿಂಗಲ್ಲಿ ಸಹ ಕಲಿಸ್ಲಿಕ್ಕೆ ಉಂಟು. ಎಲ್ಲದರ ಬಗ್ಗೆ ಕಲಿಸಿ ಎಟ್ ದಿ ಎಂಡ್ ಆಫ್ ದ ಡೇ ನೀ ಏನು ಮಾಡಬೇಕು ಎಂಥದ್ದು. ಸೊ ಕಾಂಪ್ಲಿಕೇಶನ್ಸ್ ಗೊತ್ತಿರಬೇಕು, ಸೈಡ್ ಎಫೆಕ್ಟ್ಸ್ ಗೊತ್ತಿರಬೇಕು, ಡ್ರಗ್ಸ್ ಇದು ಕೇರ್ ಇದಾಗದಿದ್ರೆ ಇದಾಗ್ತದೆ. ಈಗ ಆಕ್ಸಿಜನ್ ಹೋಗ್ತಾ ಉಂಟು, 2 ಲೀಟರ್ ಹೋಗದೆ 3 ಲೀಟರ್ ಹೋದ್ರೆ ಎಂತ ಆಗ್ತದೆ, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಇಟ್ ಆನ್ ದ ಲಂಗ್ಸ್ ಆಫ್ ದ ಪೇಷಂಟ್, ಇದೆಲ್ಲವೂ ನಾವು ಹೇಳ್ಕೊಟ್ಟಿರ್ತೇವೆ, ಗೊತ್ತಿರ್ತದೆ. ಸೊ ದಟ್ಸ್ ವೆನ್ ಶಿ ಹ್ಯಾಸ್ ಟು ಯೂಸ್ ಅವರ್ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಟು ಡಿಸೈಡ್. ಮೇ ಬಿ ಡಾಕ್ಟರ್ ಬೈ ಮಿಸ್ಟೇಕ್ ಅರ್ಜೆಂಟಲ್ಲಿ ಒಂದು 10 ಲೀಟರ್ ಆಕ್ಸಿಜನ್ ಬರೆದು ಹೋದ್ರೆ ಒಂದು ಪೇಷಂಟ್ಗೆ ಹೂ ಶುಡ್ ಗೆಟ್ 2. ಬಿಫೋರ್ ಅಡ್ಮಿನಿಸ್ಟ್ರಿಂಗ್ ಶಿ ಶುಡ್ ಚೆಕ್ ದ್ಯಾಟ್. ಇದು 2 ಕೊಡಬೇಕಾ 4 ಕೊಡಬೇಕು, ಯಾಕೆ 2 ಕೊಡಬೇಕು, ಇಷ್ಟುಂಟಲ್ಲ ಸ್ಯಾಚುರೇಷನ್. ಶಿ ನೀಡ್ ಟು ಅನಲೈಸ್. ಸೊ ದ್ಯಾಟ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ದ ಕ್ಲಿನಿಕಲ್ ಜಡ್ಜ್ಮೆಂಟ್ ಅಂತ ನಾವು ಹೇಳ್ತೇವೆ. ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ ಆ್ಯಂಡ್ ಕ್ಲಿನಿಕಲ್ ಜಡ್ಜ್ಮೆಂಟ್. ಇಫ್ ದೇ ಡೋಂಟ್ ಹ್ಯಾವ್ ದ್ಯಾಟ್ ದೇ ಫೇಲ್ ಆಸ್ ಎ ನರ್ಸ್. ದೇ ನೀಡ್ ಟು ಎಕ್ವೈರ್ ದಿಸ್ through their curriculum as well as through their experience and from their mentors. Seniors ಒಟ್ಟಿಗೆ ನಾವು ಫಸ್ಟ್ ಹಾಕೋದಲ್ಲ ಕೆಲಸಕ್ಕೆ. ಸೊ ಫ್ರಮ್ ದೇರ್ ದೇ ಲೆವ್ ಟು ಲರ್ನ್ ಅಂಡ್ ಗೆಟ್ ಇನ್ ಟು ಇಟ್. ಅಂದ್ರೆ ಮೆಡಿಕಲ್ ನಾಲೆಜ್ ಕೂಡ ನರ್ಸ್ಗೆ ಖಂಡಿತವಾಗಿ ಬೇಕಾಗಿರುವಂತಹ, ಡೆಫಿನೆಟ್ಲಿ ಅದನ್ನೆಲ್ಲವೂ ಕಲಿಸ್ತೇವೆ. ಕಲಿಸುವ ಟೈಮಲ್ಲಿ ಈ ಮಕ್ಕಳಿಗೆ ಡ್ರಗ್ ಆಗಲಿ, ಸೈಡ್ ಎಫೆಕ್ಟ್ ಆಗಲಿ, ಕಾಂಪ್ಲಿಕೇಶನ್ ಆಗಲಿ, ಕಾಂಟ್ರಾಇಂಡಿಕೇಶನ್ ಆಗಲಿ, ಈ ಡ್ರಗ್ ಮತ್ತು ಈ ಡ್ರಗ್ ಒಟ್ಟು ಕೊಟ್ಟರೆ ಏನಾಗ್ತದೆ, ಇದೆಲ್ಲವನ್ನು ಕಲಿಸಿಯೇ ಕಳಿಸೋದು. ಸೊ ದಟ್ ವೈ ಇಟ್ ಇಸ್ ಡನ್ ಇನ್ ಕೇಸ್ ಈವನ್ ದ ಮೆಡಿಕಲ್ ಪ್ರೊಫೆಷನ್ ಅವರ ಅರ್ಜೆಂಟ್ ಅಲ್ಲಿ ತಪ್ಪು ಮಾಡಿ ಹೋದ್ರೆ ಸಹ ಶಿ ಇಸ್ ದೇರ್ ಆಸ್ ದ ಸೆಕೆಂಡ್ ಪರ್ಸನ್ ಟು ಕರೆಕ್ಟ್ ಇಟ್. ಬಿಕಾಸ್ ನರ್ಸ್ ಇಸ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ ಆಫ್ ದ ಹೆಲ್ತ್ ಕೇರ್ ಸಿಸ್ಟಮ್. ವಿ ಸೇ ಒಂದು ಟೀಮ್, ಅದು ಟೀಮ್ ವರ್ಕ್ ಅಲ್ವ, ಒಬ್ಬರದೇ ಅಲ್ಲ. ಡಾಕ್ಟರ್ ಬಂದು ಬರೀತಾರೆ, ಬಿಟ್ಟು ಹೋಗ್ತಾರೆ, ನರ್ಸಸ್ ಇದ್ದಾರೆ, ಫಿಸಿಯೋಥೆರಪಿಸ್ಟ್ ಇದ್ದಾರೆ, ರೆಸ್ಪಿರೇಟರಿ ಥೆರಪಿಸ್ಟ್ ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ ಬರ್ತಾನೆ, ಎಕ್ಸ್ರೇನ್ ಬರ್ತಾರೆ. ಇವರನ್ನೆಲ್ಲರನ್ನ ಸಹ ಮ್ಯಾನೇಜ್ ಮಾಡೋಳ ನರ್ಸ್. ಯಾಕಂದ್ರೆ ಶಿ ಇಸ್ ದ ಪ್ರೈಮರಿ ಪರ್ಸನ್ ಹೂ ಇಸ್ ಅಸೈನ್ಡ್ ಟು ದಟ್ ಪೇಷಂಟ್.
ಸೊ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ನರ್ಸ್ ಎಜುಕೇಷನ್ ನಾವು ತಗೊಳ್ಬೇಕು ಅಂತ ಹೇಳುವಾಗ ಕೆಲವರು ಕಾಲನ್ನು ಹಿಂದೇಟು ಹಾಕುವುದು ಕೂಡ ಇರ್ತದೆ. ಹಾಗಿರುವಾಗ ನರ್ಸ್ ಎಜುಕೇಷನ್ನ ಮಹತ್ವ ಏನು ಅಂತ ಹೇಳಿ ನೀವು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನರ್ಸಿಂಗ್ ಎಂಬುದೊಂದು ಇಂಡಿಪೆಂಡೆಂಟ್ ಪ್ರೊಫೆಷನ್. ಸೊ ಪ್ರೊಫೆಷ್ನಲ್ ವ್ಯಾಲ್ಯೂಸ್ ಅಂತ ಅದಕ್ಕೆ ಉಂಟು. ಹೆಚ್ಚಿನ ಜನರೇಷನಲ್ಲಿ ಅಂದರೆ ಮೊದಲು ಒಂದು 40-50 ವರ್ಷದ ಮೊದಲು ಇಷ್ಟು ನಾಲೆಜ್ ಪಬ್ಲಿಕ್ಕಿಗೆ ಇರಲಿಲ್ಲ ನರ್ಸಿಂಗ್ ಬಗ್ಗೆ. ಆದರೆ ಈಗ ನಮ್ಮ ನರ್ಸಿಂಗಲ್ಲಿ ಎಷ್ಟು ಚಾನ್ಸ್ ಅಂದರೆ ಮಕ್ಕಳು ಹುಡುಕಿ ಹೋದರೂ ಸೀಟ್ ಸಿಗದಂಥ ಕಾಲ ಬಂದಿದೆ. ಅದಕ್ಕೆ ತಕ್ಕ ನಮ್ಮ ಇಂಡಿಯನ್ ಗವರ್ಮೆಂಟ್ ಎಂಟ್ರೆನ್ಸನ್ನು ಕಂಪಲ್ಸರಿ ಮಾಡಿ BSc ನರ್ಸಿಂಗಿಗೆ JNMಗೆ ಆದರೆ ಸಹ ಅವರೊಂದು ರೂಲನ್ನು ಸೆಟ್ ಮಾಡಿ ಇಷ್ಟು ಮಿನಿಮಮ್ ಪರ್ಸೆಂಟೇಜ್ ಇರಬೇಕು ಅಂತ ಎಲ್ಲ ಮಾಡಿಕೊಂಡು ನಿರ್ಧಾರ ಮಾಡಿ ಅದಕ್ಕೆಲ್ಲ ಒಂದು ಮೌಲ್ಯಮಾಪನಕ್ಕೆ ಬೇಕಾದಂಥ ಎಲ್ಲವನ್ನ ಸಿದ್ಧಪಡಿಸಿಕೊಂಡೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನರ್ಸಿಂಗ್ ಎಜುಕೇಷನ್ ಮೊದಲಿದ್ದ ಹಾಗೆ ಅಲ್ಲ ಈಗ, ಅದಕ್ಕೆ ತುಂಬ ಬೆಲೆ ಉಂಟು. And because of the chances of going abroad and into many various areas ಅಂದರೆ ಹಾಸ್ಪಿಟಲ್ ಸೈಡಲ್ಲಿ ಕೆಲಸ ಮಾಡ್ಬೋದು. ನಿಮಗೆ ಯು ಕ್ಯಾನ್ ಬಿ ವರ್ಕಿಂಗ್ ಆಸ್ ಏರ್ ಫೋರ್ಸ್ ನರ್ಸ್ ಎಟ್ ದಿ ಏರ್ಕ್ರಾಫ್ಟ್, ಇನ್ ಇನ್ ಎ ಸ್ಕೂಲ್, ಮತ್ತು ಇಂಡಸ್ಟ್ರಿಯಲ್ ನರ್ಸ್ ಟೀಚಿಂಗಿಗೆ ಹೋಗ್ಬೋದು. ಯು ಕ್ಯಾನ್ ಗೋ ಟು ಅಡ್ಮಿನಿಸ್ಟ್ರೇಷನ್ ಅಟ್ ದ ನರ್ಸಿಂಗ್ ಸೈಡ್, ಮತ್ತು ರಿಸರ್ಚರ್ ಆಗಬಹುದು. ಹಾಗೆ ಸುಮಾರು ರೋಲ್ ಉಂಟು ಈಗ. ಸೊ ಬಿಕಾಸ್ ಆಫ್ ದಟ್ ವೇರಿಡ್ ರೋಲ್ಸ್ ತುಂಬ ಜನ ಬರ್ತಾರೆ ಆ್ಯಂಡ್ ದೇ ಡಿಸೈಡ್ ಆ್ಯಂಡ್ ಕಮ್. ನಾನೇನು ಹಾಸ್ಪಿಟಲ್ ಕೆಲಸ ಮಾಡೋದಿಲ್ಲ, ನಾನು ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡೋದು, ಬಟ್ ನನಗೆ ಕ್ವಾಲಿಫಿಕೇಷನ್ ಬೇಕು ಅಂತ. ಸೊ ಅವರು ಡಿಸೈಡ್ ಮಾಡಿ ಈಗಿನ ಜನರೇಷನ್ ಬರ್ತಾರೆ ನಾವು ಏನಕ್ಕೆ ಹೋಗಬೇಕು ಅಂತ ಹೇಳಿ. ಹಾಗಾಗಿ ತುಂಬ ಕಾಂಪಿಟೇಷನ್ಸ್ ಸಹ ಉಂಟು. ಅದಕ್ಕೆ ತಕ್ಕ ತುಂಬ ನರ್ಸಿಂಗ್ ಕಾಲೇಜಸ್ ಆಗಲಿ ಸ್ಕೂಲ್ಗಳಾಗಲಿ ಸಹ ಜಾಸ್ತಿ ಆಗಿದೆ. ನಮ್ಮ ಟ್ರೈನಿಂಗ್ ಟೈಮಲ್ಲಿ BSc ನರ್ಸಿಂಗಿಗೆ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಬ್ಯಾಂಗ್ಳೂರು ಬಿಟ್ಟರೆ 88ಅಲ್ಲಿ ಫಾದಮುಲ್ಲಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತು ಮಣಿಪಾಲ ಮತ್ತು MV ಶೆಟ್ಟಿಯಲ್ಲಿ 90ಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಂದೊಂದು ಕಾಲೇಜುಗಳು ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ ನೋಡಿದರೆ ರಾಜೀವ್ ಗಾಂಧಿ ಅಡಿಯಲ್ಲಿ ನಮಗೆ more than 700 ನರ್ಸಿಂಗ್ ಕಾಲೇಜಸ್ ಆರ್ ದೇರ್, more than 400 ನರ್ಸಿಂಗ್ ಸ್ಕೂಲ್ಸ್ ಆರ್ ದೇರ್. ನರ್ಸಿಂಗ್ ಸ್ಕೂಲ್ಸ್ ಡಿಪ್ಲೊಮಾ ಪ್ರೋಗ್ರಾಮ್ ಅನ್ನು ಕೊಡ್ತದೆ GNM. ಅದು ನಮಗೆ ಬೇಸಿಕ್ ರಿಕ್ವೈರ್ಮೆಂಟ್ ಟು ವರ್ಕ್ ಆಸ್ ಎ ಸ್ಟಾಫ್ ನರ್ಸ್. ಅದರ ಮೊದಲು ನಮಗೆ ANM ಅಂತ ಒಂದು ಕೋರ್ಸ್ ಇತ್ತು, ಆಕ್ಸಿಲರಿ ನರ್ಸ್ ಮಿಡ್ವೈಫ್ರಿ. ದೇ ಆರ್ ಬೇಸಿಕಲಿ ಇನ್ ಟು ದ ಮಿಡ್ವೈಫ್ರಿ ಆ್ಯಂಡ್ ದ ಫೀಲ್ಡ್ ವರ್ಕಿಗೆ. ಸೊ ಈಗ ಅದಾದಮೇಲೆ PCBSc ಅಂತ ಮಾಡಿದ್ದಾರೆ ಇನ್ನೊಂದು ಪ್ರೋಗ್ರಾಮ್. ಅದು ಮೊದಲಿಂದಲೇ ಇತ್ತು. ನಮ್ಮ GNM ಆದ ಮಕ್ಕಳು ಒಂದು 2 ವರ್ಷ ಎಕ್ಸ್ಪೀರಿಯನ್ಸ್ ಆದ ಮೇಲೆ 2 ವರ್ಷ ಕಲಿತರೆ ಅವರು ದೇ ವಿಲ್ ಕಮ್ ಈಕ್ವಲ್ ಟು ಎ BSc ನರ್ಸ್. ಸೊ ಈ BSc ನರ್ಸ್ ಆ್ಯಂಡ್ PCBSc ಬೋತ್ ಕ್ಯಾನ್ ಗೋ ಫಾರ್ ದ ಮಾಸ್ಟರ್ಸ್ ಇನ್ ನರ್ಸಿಂಗ್ 5 ಸ್ಪೆಷಾಲಿಟಿ. ಆಮೇಲೆ ಯು ಕ್ಯಾನ್ ಗೋ ಫಾರ್ ಅ ಮಾಸ್ಟರ್ ಆಫ್ ಫಿಲಾಸಫಿ ವಿಚ್ ಇಸ್ ದೇರ್ ಇನ್ ಮಣಿಪಾಲ್ ಓನ್ಲಿ ಕರೆಂಟ್ಲಿ ಇನ್ ದ ಕಂಟ್ರಿ, ಆ್ಯಂಡ್ ದೆನ್ ದೇ ಕ್ಯಾನ್ ಡೂ ದೇರ್ PhD. ಅದಲ್ಲದೆ ಈಗ ನರ್ಸ್ ಪ್ರಾಕ್ಟೀಷನರ್ ಇನ್ ಕ್ರಿಟಿಕಲ್ ಕೇರ್ NPCC, ನರ್ಸ್ ಪ್ರಾಕ್ಟೀಷನರ್ ಇನ್ ಡಿಫ್ರೆಂಟ್ 10-12 ಬ್ರಾಂಚಲ್ಲಿ ಮಾಡಿದ್ದಾರೆ. ಸೊ ದಟ್ ಈಸ್ ಫಾರ್ ದೆಮ್ ಟು ಹ್ಯಾವ್ ಎನ್ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್. ಸೊ ಅಷ್ಟರ ಮಟ್ಟಿಗೆ ಬೆಳೆದಿದೆ. ಮೊದಲೊಂದು BSc ನರ್ಸ್ ಅಂದರೆ ಎಲ್ಲ ಕಣ್ಣು ಬಾಯಿ ತೆರೆದು ನೋಡ್ತಿದ್ರು, ಈಗ PhD ಆದವರೇ ಇರುವಂಥದ್ದು ಸೊಸೈಟಿಯಲ್ಲಿ. ಆ ಲೆವೆಲ್ಗೆ ಬೆಳೆದಿದೆ. ಸೊಸೈಟಿದು ಸಪೋರ್ಟ್ ಉಂಟು, ಮತ್ತು ದ ಕಂಟ್ರಿ ಮತ್ತು ಲೀಗಲ್ ಪೀಪಲ್ ಹೂ ಆರ್ ಎಟ್ ದಿ ಲೆವೆಲ್ ಆಫ್ ಮಿನಿಸ್ಟ್ರಿ ದೇ ನೋ ದ ರಿಕ್ವೈರ್ಮೆಂಟ್ ಆಫ್ ದ ನರ್ಸಸ್. ಹಾಗೆ ಅದು ಬೆಳೆದು ಬಂದಿದೆ. ಆದರೂ ನಮ್ಮಲ್ಲಿ ತುಂಬ ವೇಕೆನ್ಸೀಸ್ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋದು ಫಾರ್ ಎವ್ರಿ 1000 ಪಾಪ್ಯುಲೇಷನ್ ದೇ ಶುಡ್ ಬಿ 3 ನರ್ಸಸ್. ಇನ್ ಆ ಕಂಟ್ರಿ ವಿ ಹ್ಯಾವ್ ಓನ್ಲಿ 1.93 ಫಾರ್ ಎವ್ರಿ 1000 population. As well as at the global level also it is around 1.83 to 1.9 ಅಷ್ಟೇ ಇರೋದು. ಸೊ ಎವ್ರಿವೇರ್ ಯು ಫೈಂಡ್ ದೇರ್ ಇಸ್ ಎ ವೇಕೆನ್ಸಿ. ಎಷ್ಟೋ ಮಿಲಿಯನ್ ವೇಕೆನ್ಸಿಗಳು ಈಗ ಸಹ ಇದೆ ನರ್ಸಿಂಗ್ ಇದೆ. ಅಂದ್ರೆ ನರ್ಸ್ ಕ್ಷೇತ್ರಕ್ಕೆ ಇನ್ನೂ ಸಹ ಹೆಚ್ಚಿನ ಜನರ ಒಂದು ಪ್ರಾಮುಖ್ಯತೆ ಬೇಕು, ಅಲ್ಲಿ ಪದಾರ್ಪಣೆ ಆಗಬೇಕು ಅಂತ ಹೇಳ್ತೀರಾ. ಹಾಗಿರುವಾಗ ನರ್ಸ್ ಕ್ಷೇತ್ರ ಅಂತ ಬಂದ ಕೂಡಲೇ ಬರೀ ನರ್ಸಿಂಗ್ ಕಲಿಯುವುದು ಅಂತ ಇರ್ತದ, ಅಥವಾ ಅದರಲ್ಲಿ ಕೂಡ ಬೇರೆ ರೀತಿಯ ಕೋರ್ಸಸ್ಗಳು ಇರ್ತದ, ಅವರಿಗೆ ಬೇರೆ ರೀತಿಯ ಟ್ರೈನಿಂಗ್ಸ್ಗಳು ಇರ್ತದೆ? ಅಂದ್ರೆ ಈಗ ಒಂದು ಅಲೈಡ್ ಹೆಲ್ತ್ ಸೈನ್ಸ್ ಹೇಳ್ತೇವೆ, ಪ್ಯಾರಾಮೆಡಿಕಲ್ ಹೇಳ್ತೇವೆ, ಅದು ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕ್ಷೇತ್ರವನ್ನ ತೆರೆದುಕೊಳ್ತದೆ ಅಂತ ಹೇಳ್ತೀರಾ? ಆಕ್ಚುಲಿ ಪ್ಯಾರಾಮೆಡಿಕಲ್ ಮತ್ತು ಅಲೈಡ್ ಹೆಲ್ತ್ ದೇ ಆರ್ ಡಿಫರೆಂಟ್ ಪ್ರೊಫೆಷನ್ ಬೈ ಇಟ್ ಸೆಲ್ಫ್. ಅವರದ್ದು ಬೇರೆ. ನರ್ಸಿಂಗ್ ಅಲ್ಲಿ ನಮಗೆ ಬೇಸಿಕ್ ನರ್ಸಿಂಗ್ ಬರುವಾಗ ಇಟ್ಸ್ ಆಲ್ ಸೇಮ್. ಮೇಜರ್ 5 ಸ್ಪೆಷಾಲಿಟಿ ಸಬ್ಜೆಕ್ಟ್ ಉಂಟು: ಮೆಡಿಸಿನ್, ಸರ್ಜರಿ, ಕಮ್ಯುನಿಟಿ ಫೀಲ್ಡ್ ವಿಸಿಟ್, ಇದು ಪೀಡಿಯಾಟ್ರಿಕ್ ಮಕ್ಕಳದ್ದು, OBG ಮತ್ತೆ ಸೈಕ್ಯಾಟ್ರಿ. ಇದೊಂದು 6 ಮೇನ್ ಏರಿಯಾ.
ಆ ಮೇನ್ ಏರಿಯಾದಲ್ಲಿ ಫೋಕಸ್ ಮಾಡಿ ಕಲಿತೇವೆ ಅಂತ ಪೇಷಂಟ್ಸ್ ಅನ್ನ ಬಂದರೆ ನೋಡಿಕೊಳ್ಳಿಕ್ಕೆ. ಅದಲ್ಲದೆ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಸ್ಪೆಷಲೈಸೇಷನ್ ಉಂಟು. ಸೊ ದೇ ಬಿಕಮ್ ಮಾಸ್ಟರ್ಸ್ ಲೈಕ್ ಪರ್ಟಿಕ್ಯುಲರ್ ಫೀಲ್ಡ್. ಹೌದು. ಹಾಗಾಗಿ ಅಂತ ಒಂದು ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ಗೆ ಒಂದು ಮೆಂಟಲ್ ಹೆಲ್ತ್ ನರ್ಸಿಂಗ್ MSc ಮಾಡಿದವರು ಇನ್ಚಾರ್ಜ್ ಆಗಿರ್ತಾರೆ. ಸೊ ಅವರಿಗೆ ಅದು ನಾಲೆಜು ಮತ್ತು ಪ್ರಾಕ್ಟೀಸು ಒಳ್ಳೆ ರೀತಿಯಲ್ಲಿ ಇರ್ತದೆ. ಹಾಗೆ ಮಾಡ್ಬೋದು. ಓಕೆ. ಹಾಗೆ ಮೇಡಮ್, ನಾವೀಗ ನರ್ಸಿಂಗ್ ಕ್ಷೇತ್ರಕ್ಕೆ ಜಾಯಿನ್ ಆಗಬೇಕು ಅಂತ ಆಸೆ ಪಟ್ಟರೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಯಾವ ಕ್ವಾಲಿಫಿಕೇಶನ್ ಅವರಿಗೆ ಇರಬೇಕು, ಯಾವ ಅರ್ಹತೆಯನ್ನು ಪಡ್ಕೊಂಡು ಅವರು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗ್ಬೋದು ಹೇಳ್ತೀರಾ? ಈಗ ನಮ್ಮ ಕಂಟ್ರಿಯಲ್ಲಿ ಬೇಸಿಕಲಿ 12th ಸ್ಟ್ಯಾಂಡರ್ಡ್ ಆದಮೇಲೆ ಆರ್ಟ್ಸ್ ಆರ್ ಕಾಮರ್ಸ್ ಆರ್ ಸೈನ್ಸ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಅಂತ 3 ವರ್ಷದ ಪ್ರೋಗ್ರಾಮ್. ಆ 3 ವರ್ಷದಲ್ಲಿ ಅವರಿಗೆ ಸುಮಾರು 18ರಿಂದ 22 ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ಜೆಕ್ಟ್ಸ್ ಉಂಟು. ಫಂಡಮೆಂಟಲ್ಸ್ ಆಫ್ ನರ್ಸಿಂಗ್, ಸೈಕಾಲಜಿ, ಸೋಷಿಯಾಲಜಿ ಇಂಥ ಸಬ್ಜೆಕ್ಟ್ಗಳನ್ನು ಕಲ್ತ್ಕೊಂಡು ಹೋಗ್ತಾರೆ. ಸೊ ಅದು 3 ವರ್ಷದ ಪ್ರೋಗ್ರಾಮಲ್ಲಿ ಪ್ಲಸ್ ಈಗ ರಿವೈಸ್ಡ್ ಕರಿಕ್ಯುಲಮಲ್ಲಿ 6 ತಿಂಗಳು ಕಂಪ್ಲೀಟ್ಲಿ ಹಾಸ್ಪಿಟಲ್ ಇಂಟರ್ನ್ಶಿಪ್ ಅಂತ ಸಹ ಕೊಟ್ಟಿದ್ದಾರೆ. ಅದು ಫಸ್ಟ್ ಬೇಸಿಕ್ ಯಾರಾದರೂ PUC ಪಾಸ್ ಆದವರಿಗೆ ಜಾಯಿನ್ ಆಗ್ಬೋದು. ಬಟ್ 45% ಮಾರ್ಕ್ಸ್ ಇರಬೇಕು. ಆಮೇಲೆ ನೆಕ್ಸ್ಟ್ ಲೆವೆಲ್ BSc ನರ್ಸಿಂಗ್. BSc ನರ್ಸಿಂಗಿಗೆ PUCಯಲ್ಲಿ ಸೈನ್ಸ್ PCMB ಇರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿದು ಪರ್ಸೆಂಟೇಜ್ ನೋಡ್ತಾರೆ. ಅಲ್ಲಿ ಅದು ಪರ್ಸೆಂಟೇಜ್ 45% ಆ್ಯಂಡ್ ಅಬವ್. ಇಂಗ್ಲೀಷಲ್ಲಿ 45% ಆ್ಯಂಡ್ ಅಬವ್ ಇರಬೇಕು. ದಟ್ಸ್ ಅ ಮಿನಿಮಮ್ ರಿಕ್ವೈರ್ಮೆಂಟ್. ಆ್ಯಂಡ್ 2022 ದ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ರಿವೈಸ್ ದ ಸಿಲೆಬಸ್. ಸೊ ಇನ್ ದ ರಿವಿಷನ್ ದೇ ಹ್ಯಾವ್ ನೌ ಮೇಡ್ ಇನ್ ಟು ಸೆಮೆಸ್ಟರ್ ಸಿಸ್ಟಮ್. ಅರ್ಲಿಯರ್ ಇಟ್ ವಾಸ್ ಆನ್ಯುವಲ್ BSc ನರ್ಸಿಂಗ್. GNM ಎನಿವೇ ಆನ್ಯುವಲ್ ಆಗಿ ಹೋಗ್ತಾ ಉಂಟು ಈಗ ಸಹ. BSc ನರ್ಸಿಂಗ್ ಸೆಮೆಸ್ಟರ್ ಮಾಡಿ ಕ್ರೆಡಿಟ್ ಬೇಸ್ಡ್ ಮಾಡಿದ್ದಾರೆ. ಸೊ ದಟ್ ಕ್ರೆಡಿಟ್ ಕ್ಯಾನ್ ಬಿ ಈಕ್ವೇಟೆಡ್ ಟು ಅದರ್ ಫಾರಿನ್ ಯೂನಿವರ್ಸಿಟೀಸ್. ಅದಕ್ಕೋಸ್ಕರ ಹಾಗೆ ಮಾಡಿ ಮತ್ತು OSCE ಆಬ್ಜೆಕ್ಟಿವ್ ಸ್ಟ್ರಕ್ಚರ್ಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಒಂದು ಕಾಂಪೊನೆಂಟ್ ಎಕ್ಸ್ಟ್ರಾ ತಂದಿದ್ದಾರೆ. ಮೊದಲು ನಾವು ಪೇಷಂಟ್ ಕೇರನ್ನು ಪೇಷಂಟಲ್ಲೇ ಮಾಡಿಸ್ತಿದ್ವಿ. ಈಗ ಪೇಷಂಟ್ಸಿಗೆ ಅವೇರ್ನೆಸ್ ಜಾಸ್ತಿ ಉಂಟು. ಇಡೀ ದಿನ ಮಕ್ಕಳು ಹೋಗಿ ಅವರ ಹತ್ರವೇ ಎಕ್ಸಾಮ್ ಮಾಡಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾವು ಕ್ಲಿನಿಕಲ್ನ ರಿಯಾಲಿಟಿಯನ್ನು ತಂದು ಲ್ಯಾಬಲ್ಲಿ ಅವರಿಗೆ ಎಕ್ಸಾಮ್ ಮಾಡಿಸುವ ಹಾಗೆ. ಆ್ಯಂಡ್ OSCE ಈಸ್ ಒನ್ ಆಫ್ ದ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಇಫ್ ಸಂಬಡಿ ಹ್ಯಾಸ್ ಟು ಗೋ ಅಬ್ರಾಡ್. ಅಲ್ಲಿ ಹೋದ್ಮೇಲೆ ಅವರು ಪಾಸ್ ಆಗಲೇಬೇಕು. ಸೊ ಹಾಗಾಗಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ತುಂಬ ರಿವಿಷನ್ಸ್ ತಂದು ಸಿಲೆಬಸ್ ಅನ್ನು ಇಂಟರ್ನ್ಯಾಷನಲ್ ಪಾರಿಗೆ ಮ್ಯಾಚ್ ಆಗ್ತದೆ. ಮತ್ತು ನಾನು ಇಂಟರ್ನ್ಯಾಷನಲಿ ಕೆಲಸ ಮಾಡಿರುವ ಕಾರಣ ಅಲ್ಲಿದು ಮಕ್ಕಳದು ಕರಿಕ್ಯುಲಮ್ ಮತ್ತು ನಮ್ಮದು ನೋಡಿದರೆ ನಮ್ಮದು ತುಂಬ ಉಂಟು. ನಾವು ತುಂಬ ಕಲಿಸ್ತೇವೆ. ಸೊ ಹಾಗಾಗಿ ನಮ್ಮ ಇಲ್ಲಿದು ಇಂಡಿಯಾದಲ್ಲಿ ಕಲಿತ ಮಕ್ಕಳು ಅಬ್ರಾಡಿಗೆ ಹೋದರೆ ದೇ ಕ್ಯಾನ್ ಸಸ್ಟೈನ್ ವೆರಿ ವೆಲ್. ಲೈಕ್ ದೇ ಆರ್ ದ ಮಾಸ್ಟರ್ಸ್ ಕಂಪೇರಿಂಗ್ ಟು ದೆಮ್. ಅಷ್ಟು ಒಳ್ಳೆ ನಾಲೆಜ್ ಉಂಟು, ಅಷ್ಟು ಒಳ್ಳೆ ಪ್ರಾಕ್ಟೀಸು ನಾವಿಲ್ಲಿ ಕೊಡ್ತೇವೆ. ಅದು 2ನೇ ಲೆವೆಲ್. ಮತ್ತು 3ನೇ ಲೆವೆಲ್ ನಾನು ಹೇಳಿದೆ BSc ನರ್ಸಿಂಗ್, BSc ನರ್ಸಿಂಗ್ ಆಲ್ರೆಡಿ ನಾನು ಹೇಳಿದೆ. ಆಮೇಲೆ MSc ನರ್ಸಿಂಗ್ ಹೋಗ್ಬೋದು, ಮತ್ತು MPhil, PhD, ಮತ್ತು ನರ್ಸ್ ಪ್ರಾಕ್ಟೀಷನರ್ ಇನ್ ಡಿಫ್ರೆಂಟ್ ಏರಿಯಾಸ್. ಜಿರಿಯಾಟ್ರಿಕ್ ಕೇರ್, ಕ್ರಿಟಿಕಲ್ ಕೇರ್, ಕಾರ್ಡಿಯೋವಾಸ್ಕ್ಯುಲರ್, ಹಾಗೆ ಬೇರೆ ಬೇರೆ ಸ್ಪೆಷಾಲಿಟಿಯಲ್ಲಿ ಉಂಟು. ಸೊ ಅದಾದ ಮೇಲೆ ದೇ ಶುಡ್ ಬಿ ಏಬಲ್ ಟು ಇಂಡಿಪೆಂಡೆಂಟ್ಲಿ ವರ್ಕ್. ದಟ್ ಇಸ್ ದ ನರ್ಸಿಂಗ್ ಕ್ಷೇತ್ರಕ್ಕೆ ಬಂದರೂ ಕೂಡ ವಿಪುಲ ಅವಕಾಶಗಳು ಕಾಯ್ತಾ ಇರ್ತವೆ. ನಾವು ಯಾವ ರೀತಿಯ ಡೆಡಿಕೇಶನ್ ಕೊಡ್ತೇವೆ, ಯಾವ ರೀತಿಯ ಹಾರ್ಡ್ ವರ್ಕ್ ಮಾಡ್ತೇವೆ, ಅದರ ಮೇಲೆ ಈ ಎಲ್ಲ ಕೋರ್ಸ್ಗಳ ಒಂದು ವಿಪುಲ ಅವಕಾಶಗಳು ತೆರೆದುಕೊಳ್ತದೆ ಅಂತ ಹೇಳ್ಬೋದು. ಹಾಗಿರುವಾಗ ಮೇಡಮ್, ತಂತ್ರಜ್ಞಾನದ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಟೆಕ್ನಾಲಜಿ ಅಂತ ಹೇಳುವಂಥದ್ದು ನರ್ಸ್ ಕ್ಷೇತ್ರದಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದಾ? ಆಕ್ಚುಲಿ ಈಗ ಎಲ್ಲ ಸಣ್ಣ ಹುಟ್ಟಿದ ಮಕ್ಕಳ ಹತ್ರ ಸಹ ಮೊಬೈಲ್, ಅವರು ಹುಟ್ಟುವಾಗಲೇ ಮೊಬೈಲ್ ಹ್ಯಾಂಡಲ್ ಮಾಡಿಕೊಂಡು ಬರುವುದು ಅಂತ ನಾವು ಹೇಳ್ತೇವೆ. ಅದೇ ಥರ ನರ್ಸಿಂಗ್ ಅಲ್ಲಿ ಸಹ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಆ್ಯಂಡ್ ಟೆಕ್ನಾಲಜಿ ಇಟ್ಟಿದ್ದಾರೆ. ಹೆಲ್ತ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತ ಒಂದು ಕೋರ್ಸ್ BSc ನರ್ಸಿಂಗಿಗೆ. GNM ಮಕ್ಕಳಿಗೆ ಆದರೆ ಕಂಪ್ಯೂಟರ್ ಸೈನ್ಸ್ ಅಂತ ಇಟ್ಟಿದ್ದಾರೆ. ಮ್ಯಾಂಡೇಟರಿಲಿ ಅವ್ರಿಗೆ ಕಲೀಲಿಕ್ಕೆ ಉಂಟು ಕಂಪ್ಯೂಟರ್ದು ಕೆಲವು. ಮತ್ತು ಅಕ್ರಾಸ್ ದ ಕಂಟ್ರಿ ನಾವು ಈಗ ಹಾಸ್ಪಿಟಲ್ ಇನ್ಫಾರ್ಮೇಷನ್ HIS ಇನ್ಫಾರ್ಮೇಷನ್ ಅಂತ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಲೇ ಮಾಡಿದ್ದೇವೆ. ಆಗ ಎಲ್ಲವನ್ನು ಸಹ ಆನ್ಲೈನಲ್ಲೇ ನಾವು ಆಕ್ಸೆಸ್ ಮಾಡಬೇಕು. ಸೊ ಆ ಮಕ್ಕಳಿಗೆ ಆ ಸಾಫ್ಟ್ವೇರ್ದ ಬಗ್ಗೆ ಕಲಿಸ್ತಾರೆ, ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಅದರಲ್ಲಿ ರಿಪೋರ್ಟ್ ಹೇಗೆ ಸೆಂಡ್ ಮಾಡೋದು, ರಿಪೋರ್ಟ್ ಹೇಗೆ ಚೆಕ್ ಮಾಡೋದು, ಇದನ್ನೆಲ್ಲ ಕಲಿಸ್ತಾರೆ. ಈಗ ಅಕ್ರಾಸ್ ಮಣಿಪಾಲದ 2-3 ಆಸ್ಪತ್ರೆ ಇದ್ದರೆ ಒಂದೇ ಕಡೆ ಕೂತ್ಕೊಂಡು ಅವರಿಗೆ ಅದನ್ನೆಲ್ಲ ನೋಡುವ ಹಾಗೆ ಪಾಸಿಬಿಲಿಟಿ ಉಂಟು. ಅದನ್ನೆಲ್ಲ ನಮ್ಮ ಸ್ಟೂಡೆಂಟ್ಸಿಗೆ ಈಗ ಕರಿಕ್ಯುಲಮಲ್ಲೇ ಇದು ಮಾಡಿದ್ದಾರೆ. ಯಾಕಂದರೆ ಅವರು ಟೆಕ್ನಾಲಜಿಕಲಿ ವೆಲ್ ಓರಿಯೆಂಟೆಡ್ ಆಗಬೇಕು. ಮತ್ತು ಮೊದಲಿನ ಕಾಲದಾಗಿ ಡಾಕ್ಟರ್ ಬಂದು ಆರ್ಡರ್ ಬರೆಯುವವರೆಗೆ ನಮಗೆ ಕಾಯುವಷ್ಟು ತಾಳ್ಮೆ ಕೆಲವೊಮ್ಮೆ ಇರುವುದಿಲ್ಲ. ಆರ್ಡರ್ ಕೂಡ ಅವರು ಆನ್ಲೈನಲ್ಲಿ ಹಾಕ್ತಾರೆ, ಅದನ್ನು ನಾವು ಆಕ್ಸೆಪ್ಟ್ ಮಾಡಿ ಅದಕ್ಕೆ ಪ್ರಕಾರ
ಟ್ರೀಟ್ಮೆಂಟ್ ಕೊಡುವಾಗೆ. ಸೊ ಟೆಕ್ನಾಲಜಿ ತುಂಬ ಹೆಲ್ಪ್ಫುಲ್ ಆಗಿದೆ ಈಗ. ಆ್ಯಂಡ್ ಈವನ್ ಆಲ್ ದ ಮೆಷಿನ್ಸ್, ನಾನು ಆಸ್ಕಿಯಲ್ಲಿ ನಿಮಗೆ ಹೇಳಿದೆ ಅಲ್ಲ, ಈಗ ಒಂದು BP ಮಾನಿಟರಿಂಗ್ ಆದರೆ ಸಹ ವಿ ಹ್ಯಾವ್ ಎ ಮೆಷಿನ್ ವಿಚ್ ಯು ಕ್ಯಾನ್ ಗೆಟ್ ಅಟ್ಯಾಚ್ ಟು ಎಲೆಕ್ಟ್ರಿಸಿಟಿ. ಆಮೇಲೆ ಈ ಸ್ಟೂಡೆಂಟ್ ಮಾಡುವಂಥದ್ದು ಸರಿಯಾ ತಪ್ಪಾ ಅಂತ ಆ ಮಿಷನ್ ಅಂತ ನಮಗೆ ಗೊತ್ತಾಗ್ತದೆ. ಅಲ್ಲಿವರೆಗೂ ಪ್ರೋಗ್ರೆಸ್ ಆಗಿದೆ ಟೆಕ್ನಾಲಜಿಯಲ್ಲಿ. ಸೊ CPR ಸಹ ನಮಗೆ ಎಲ್ಲ ಮ್ಯಾನಿಕಿನ್ಗಳು ಬರುವಂಥದ್ದು ಈಗ ಅಂತದೆ, ಸಿಮ್ಯುಲೇಟೆಡ್ ಮ್ಯಾನಿಕಿನ್ಸ್. ಇಟ್ ಸಿಮಿಲರ್ ಟು ಎ ರಿಯಲ್ ಪೇಷಂಟ್ ಹಾಗೆ ಮಾಡಿದ್ದಾರೆ. ಆ ಲೆವೆಲ್ಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸೊ ಅದನ್ನು ನೀವು ಈಗ ಒಂದು ಕಂಪ್ರೆಷನ್ ಕೊಡುವಾಗ ನಿಮಗೆ ಕಂಪ್ಯೂಟರಲ್ಲಿ ಅದನ್ನು ನೋಡಿ ಅದು ಕರೆಕ್ಟ್ ಉಂಟಾ ಇಲ್ಲ, ಒಂದು ECG ಚೆಕ್ ಮಾಡುವಾಗ ಅದು ಉಂಟಾ ಇಲ್ಲ ಚೆಕ್ ಮಾಡುವಷ್ಟು ಆಗಿದೆ. ಸೊ ಟೆಕ್ನಾಲಜಿ ಹಸ್ ರಿಯಲಿ ಇಂಪ್ರೂವ್ಡ್ ಆ್ಯಂಡ್ ನರ್ಸಸ್ ಆರ್ ಟ್ರೈನ್ ಟು ಟೇಕ್ ಅಪ್ ದ ಚಾಲೆಂಜಸ್ ಆಫ್ ಟೆಕ್ನಾಲಜಿ. ಹಾಗೆ ಮೇಡಮ್, ನರ್ಸಿಂಗ್ನ ಟ್ರೈನಿಂಗ್ನ ಒಂದು ಸಮಯದಲ್ಲಿ ಯಾವ ರೀತಿಯಲ್ಲಿ ಅವರನ್ನು ನೀವು ಸಜ್ಜುಗೊಳಿಸ್ತೀರಿ ಈ ಒಂದು ಫೀಲ್ಡ್ಗೆ ಬರಲಿಕ್ಕೆ ಅಂತ ಹೇಳ್ಬೋದಾ? ದ ಫಸ್ಟ್ 3 months ನಾವು ಸ್ಟೂಡೆಂಟ್ಸನ್ನು ಕ್ಲಿನಿಕಲ್ ಸೈಡಿಗೆ ಕರ್ಕೊಂಡು ಹೋಗೋದಿಲ್ಲ. ವಿ ಟೀಚ್ ದಮ್ ದ ರಿಯಾಲಿಟಿ ಆಫ್ ಲೈಫ್. ಸ್ವಲ್ಪ ಮಾನವನ ಬಾಡಿ ಬಗ್ಗೆ ಮತ್ತು ಅದು ಎಲ್ಲ ಸಿಸ್ಟಮ್ ಬಗ್ಗೆ ಸ್ವಲ್ಪ ಎಲ್ಲ ಕಲಿಸಿ 3 months. ಆಮೇಲೆ ವಿಲ್ ಹ್ಯಾವ್ ಎ ಚೆಕ್ ಆನ್ ದೇರ್ ನಾಲೆಜ್. ಆರ್ ದೇ ಓಕೆ, ಅವರಿಗೆ ಕಾಂಪಿಟೆನ್ಸಿ ಉಂಟಾ ಮುಂದುವರಿಸಲಿಕ್ಕೆ. ಅದಾದ ಮೇಲೆ ದೇರ್ ಇಸ್ ಎ ಪ್ರಿಸ್ಕ್ರೈಬ್ಡ್ ಕರಿಕ್ಯುಲಮ್. ಆ ಒಂದೊಂದು ಲೆವೆಲ್ಗೆ ತಕ್ಕ. ಸೊ ಫಸ್ಟ್ ಇಯರಲ್ಲಿ ಅವರು ಬರೀ ಸಿಂಪಲ್ ಪ್ರೊಸೀಜರ್ಸ್, ಸೆಕೆಂಡ್ ಇಯರ್ ಆಗುವಾಗ ಮಕ್ಕಳು ಪೀಡಿಯಾಟ್ರಿಕ್ ಅಂತ, ಥರ್ಡ್ ಇಯರ್ ಆಗುವಾಗ OBG ಡೆಲಿವರಿ ಕಂಡಕ್ಟ್ ಮಾಡೋದು, ಫೋರ್ತ್ ಇಯರ್ ಆಗುವಾಗ ಒಂದು ಯೂನಿಟನ್ನು ಮ್ಯಾನೇಜ್ ಮಾಡೋದು, ಹಾಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸಲ್ಲಿ ಕಲಿಸ್ಕೊಂಡು ಹೋಗ್ತೇವೆ. ಸೊ ಆ ಕರಿಕ್ಯುಲಮ್ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಡಿಸೈನ್ ಮಾಡಿದೆ. ಆನ್ ಕಂಪ್ಲೀಷನ್ ಆಫ್ ದ ಕರಿಕ್ಯುಲಮ್ ದೇ ವಿಲ್ ಅಚೀವ್ ಆಲ್ ದ ಸ್ಕಿಲ್ಸ್ ರಿಕ್ವೈರ್ಡ್ ಟು ಟೇಕ್ ಅಪ್ ಫುಲ್ ಟರ್ಮ್ ಜಾಬ್. ಆದರೂ ಹೆಚ್ಚಿನ ಹಾಸ್ಪಿಟಲ್ಗಳಲ್ಲಿ ಅವರನ್ನು ತಗೊಳ್ಳುವಾಗ ಫುಲ್ ಟರ್ಮಿಗೆ ದೇ ಆರ್ ಗಿವನ್ ಎ ಪ್ರೊಬೇಷನ್ ಆಫ್ 1 month ಅಂಡರ್ ಎ ಮೆಂಟರ್. ಕಲಿಸಿ ಮತ್ತೆ ಅವರನ್ನು ಫುಲ್ ಟೈಮ್ ತಗೊಳ್ತಾರೆ. ಬಟ್ ದೇ ಕೋಪ್ ಅಪ್ ವೆರಿ ವೆಲ್. ಓಕೆ. ಹಾಗೆ ಮೇಡಮ್, ಭಾರತದಲ್ಲಿ ಕಲಿಯುವ ಒಂದು ನರ್ಸಿಂಗ್ ಶಿಕ್ಷಣಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಿಯುವ ಅಂದರೆ ಅಬ್ರಾಡಲ್ಲಿ ನಾವು ಕಲಿಯುವ ಒಂದು ನರ್ಸಿಂಗ್ ಶಿಕ್ಷಣಕ್ಕೂ ಏನಾದರೂ ವ್ಯತ್ಯಾಸ ಅಂತ ಇದೆಯಾ? ಆ್ಯಕ್ಚುಲಿ ಆ ವ್ಯತ್ಯಾಸ ಬರಬಾರ್ದಂತಲೇ INC ಈಗ ಕ್ರೆಡಿಟ್ ಸಿಸ್ಟಮನ್ನು ತಂದದ್ದು. ನಾವು ಈಗ ಇಲ್ಲಿಂದ ಒಂದು ಸ್ಟೂಡೆಂಟ್ BSc ಮಾಡಿ ಅಬ್ರಾಡಿಗೆ ಹೋದರೆ MSc ಮಾಡಬೇಕಾದ್ರೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂದ ಆ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಉಂಟಲ್ಲ ಈಕ್ವಲೆನ್ಸ್ ತಗೊಳ್ತದೆ, ಈಕ್ವೇಟ್ ಮಾಡ್ತದೆ ಕ್ರೆಡಿಟ್ಸ್ ನಾವು ಕಲ್ತದ್ದು ಮತ್ತದು ಸರಿ ಉಂಟಾ ಇಲ್ವಾ ಅಂತ. ಸೊ ಇವತ್ತಿನವರೆಗೆ ಸಹ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ನರ್ಸಿಂಗ್ ಎಜುಕೇಷನ್ ಈಸ್ ದ ಬೆಸ್ಟ್, ಐ ಶುಡ್ ಸೇ, ಕಂಪೇರಿಂಗ್ ಟು ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಐ ಹ್ಯಾವ್ ವರ್ಕ್ಡ್ ಇನ್ 2 different ಯೂನಿವರ್ಸಿಟೀಸ್ ಇನ್ ದ ಮಿಡಲ್ ಈಸ್ಟ್. ಅದಕ್ಕಿಂತೆಲ್ಲ ನಮ್ಮದು ಬೆಟರ್. ಸೊ ನಮ್ಮ ಮಕ್ಕಳು ಇಲ್ಲಿಂದ ಅಲ್ಲಿಗೆ ಕಲೀಲಿಕ್ಕೆ ಹೋದರೆ ಈಕ್ವಾಲಿಟಿ ಮಾಡುವಾಗ ಉಂಟಲ್ಲ, ಈಕ್ವಲೆನ್ಸ್ ಚೆಕ್ ಮಾಡುವಾಗ ದೇರ್ ವೋಂಟ್ ಬಿ ಎನಿ ಪ್ರಾಬ್ಲಮ್. ಅವ್ರಿಗೆ ಬೇಕಾದಷ್ಟು ಇರ್ತದೆ. ನಾವು ಆ್ಯಕ್ಚುಲಿ ಎಕ್ಸ್ಟ್ರಾವೇ ಕೊಡ್ತೇವೆ ಇಂಡಿಯಾದಲ್ಲಿ. ಸೊ ಅವರಿಗೆ ಅಲ್ಲಿ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಕೆಲವು ಮಕ್ಕಳು ಎಂತ ಮಾಡ್ತಾರೆ, ಅಬ್ರಾಡ್ ಹೋದ ಮೇಲೆ ಅವರಿಗೆ ಅದು ಇಷ್ಟ ಇಲ್ಲ, ಈಗ ನರ್ಸಿಂಗಲ್ಲೇ ಇರೋದು ಬೇಡ ಅಂತ ದೇ ಗೋ ಫಾರ್ ಅನಸ್ಥಿಷಿಯಾ ಕೋರ್ಸ್, ದೇ ಬಿಕಮ್ ಎನ್ ಅನಸ್ಥೆಟಿಸ್ಟ್ ಎಟ್ ದಿ ಹಾಸ್ಪಿಟಲ್. ಹೌದೌದು. ನಿನ್ನೆ ನಂದೊಂದು ಓಲ್ಡ್ ಸ್ಟೂಡೆಂಟ್ ಮೇಡಮ್, ನಾನೀಗ 20 ವರ್ಷದಿಂದ ಅನಸ್ಥೆಟಿಸ್ಟ್ ಆಗಿ ಕೆಲಸ ಮಾಡ್ತೇನೆ, ಬಟ್ ಶೀ ಇಸ್ ಎ ನರ್ಸ್ ಅನಸ್ಥೆಟಿಸ್ಟ್. ಸೊ ಶೀ ಇಸ್ ಗಿವಿಂಗ್ ಅನಸ್ಥಿಷಿಯಾ ಟು ದ ಪೇಷಂಟ್. ಹಾಗೆ ಡಿಫ್ರೆಂಟ್ ಏರಿಯಾದಲ್ಲಿ ಹೋಗ್ಬೋದು. ಮತ್ತೆ ನೀವು USA ಅಲ್ಲೆಲ್ಲ ನೋಡಿದ್ರೆ ತುಂಬ ಸ್ವಂತ ಕ್ಲಿನಿಕ್ ಇಟ್ಕೊಂಡು ಅವ್ರದ್ದೇ ಪೇಷಂಟ್ ಇದ್ದಾರೆ, ಲೈಕ್ ನರ್ಸ್ ಪ್ರಾಕ್ಟೀಷನರ್ ಅಂತ ಆದವರು, NP ಪ್ರೋಗ್ರಾಮ್ ಕಲ್ತವರು. ನಮ್ಮ ಇಲ್ಲಿ ಅದು ಪ್ರೋಗ್ರಾಮ್ ಉಂಟು, ಮತ್ತೆ ಕೆಲವರು ಹೊರಗೆ ಬರ್ತಾ ಇದ್ದಾರೆ. ಆದರೆ ತುಂಬ ಇಂಡಿಪೆಂಡೆಂಟ್ ಕ್ಲಿನಿಕ್ಗಳು ಇನ್ನೂ ಆಗಲಿಲ್ಲ ಇಲ್ಲಿ. ಇನ್ನು ಅಂತಹ ಅವಕಾಶಗಳು ಬರ್ತಾ ಉಂಟು. ಹಾಗೆ ಸಮಾಜದ ಒಂದು ದೃಷ್ಟಿಯಿಂದ ನೋಡೋದಾದ್ರೆ, ಸಮಾಜ ನಮ್ಮ ದಾದಿಯರನ್ನ ಯಾವ ರೀತಿಯಲ್ಲಿ ಗೌರವಿಸ್ತಾ ಇತ್ತು ಮತ್ತೆ ಈಗ ಯಾವ ರೀತಿಯ ಗೌರವವನ್ನ ನೋಡ್ತಾ ಇದೆ, ಕಾಣ್ತಾ ಇದೆ ಅಂತ ಹೇಳ್ಬೋದಾ? ಒಂದು 20-30 ವರ್ಷದ ಮೊದಲು ನೀವು ನೋಡಿದ್ರೆ ಅವಳೊಂದು ನರ್ಸ್ ಅಷ್ಟೇ ಅಲ್ಲ, ಆ ಆಟಿಟ್ಯೂಡ್ ಇತ್ತು. ಆದ್ರೆ ಈಗ ಹಾಗೆ ಅಲ್ಲ, ಆ ಮನೆಯಲ್ಲಿ ಒಬ್ಳು ನರ್ಸ್ ಇದ್ದಾಳೆ, ಅವಳಿಂದ ನಮಗೆ ಉಪಕಾರ ಆಗ್ಬೋದು ಅಂತ ಬಂದಿದೆ. ಅದು ಎಸ್ಪೆಷಲಿ ಕೋವಿಡ್ ಆದ ಮೇಲೆ ಜನರದು ಮೆಂಟಾಲಿಟಿಯೇ ಚೇಂಜ್ ಆಗಿದೆ ನರ್ಸಿಂಗ್ ಬಗ್ಗೆ. ಈಗ ಸಾಧಾರಣದವರು ಸಹ ನಮ್ಮ ಮನೆಯಲ್ಲಿ ಒಬ್ಬರಾದ್ರೂ ಒಂದು ನರ್ಸಿಂಗ್ ಟ್ರೈನಿಂಗ್ ಹೋಗ್ಲಿ, ಯಾಕಂದ್ರೆ ಹೆಲ್ತ್ ಇಶ್ಯೂಸ್ ಬರುವಾಗ ಒಬ್ಬರಾದ್ರೂ ಮನೆಯಲ್ಲಿ ಇದ್ದಾರಲ್ಲ ನೋಡಿಕೊಳ್ಳಿಕ್ಕೆ, ಆ ಲೆವೆಲ್ಗೆ ಬಂದಿದೆ. ಸೊ ದೇರ್ ಇಸ್ ಡ್ರಾಸ್ಟಿಕ್ ಚೇಂಜ್ ವೆನ್ ಯು ಸಿ ಫಾರ್ ದ ಪಾಸ್ಟ್ ಟು ದ ಪ್ರೆಸೆಂಟ್.
ಅದು ಮಾತ್ರ ಅಲ್ಲ, ಮನೆಗಳಲ್ಲಿ ಸಹ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ. ಒನ್ ಥಿಂಗ್ ಇಸ್ ದಟ್ ದೇ ಆಲ್ವೇಸ್ ಹ್ಯಾವ್ ಎ ಜಾಬ್. ದೇರ್ ಇಸ್ ನೋ ಡೇ ವೆನ್ ದೇ ಸಿಟ್ ವಿದೌಟ್ ಎ ಜಾಬ್. ಅಲ್ಲಿ ಅಪ್ಲೈ ಮಾಡಿ ನಾನು ಕಾಯ್ತಾ ಇದ್ದೇನೆ ಅಂತ ಸಿಚುವೇಶನೇ ಇಲ್ಲ. ದ ಮಿನಿಟ್ ದೇ ಕಂಪ್ಲೀಟ್ ದ ನೆಕ್ಸ್ಟ್ ಡೇ ದೇ ಗೆಟ್ ಅಬ್ಸಾರ್ಬ್ಡ್. ಹಾಗಾಗಿ ಜಾಬ್ ಮಾರ್ಕೆಟಲ್ಲಿ ಒಳ್ಳೆ ಇದು ಉಂಟು. ಪ್ಲಸ್ ದೇ ಗೋ ಅಬ್ರಾಡ್, ದೇ ಗೆಟ್ ವೆರಿ ಗುಡ್ ಸ್ಯಾಲರಿ. ಮತ್ತು ಇಲ್ಲಿ ಹಾಗೆ 6 ದಿನ ಕೆಲಸ ಮಾಡಬೇಕಂತ ಇಲ್ಲ, ನೀವು 3 ದಿನದಲ್ಲಿ 12 ತಾಸು ಮಾಡಿದ್ರು ನಿಮಗೆ ಬೇಕಾದಷ್ಟು ಸಂಬಳ ಸಿಗ್ತದೆ. ಸೊ ಯು ಹ್ಯಾವ್ ಲಾಟ್ ಆಫ್ ಟೈಮ್ ಫಾರ್ ದ ಫ್ಯಾಮಿಲಿ. 4 ದಿನ ಫುಲ್ ಫ್ಯಾಮಿಲಿ ಒಟ್ಟಿಗೆ ಸ್ಪೆಂಡ್ ಮಾಡಲಿಕ್ಕೆ ವಾರದಲ್ಲಿ ಸಿಗ್ತದೆ. ಸೊ ಅಂಥ ಆಪರ್ಚುನಿಟಿ ಇರುವ ಕಾರಣ ಅದೇ ರೀಸನ್ ನಮ್ಮಲ್ಲಿ ಇಷ್ಟು ವೇಕೆನ್ಸಿ ಇರುವುದು ಕೂಡ. ಯಾಕಂದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗೋರೆಲ್ಲ 2 ವರ್ಷ ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ದೇ ಗೋ ಅಬ್ರಾಡ್ ಅಂಡ್ ದೇರ್ಸ್ ಅ ವೆರಿ ಗುಡ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ದೇರ್ ಅಂಡ್ ದೇ ಸರ್ವೈವ್ ವೆರಿ ವೆಲ್. ಸೊ ತುಂಬಾ ಚೇಂಜ್ ಆಸ್ ಯು ಸೇ ಅಜ ಗಜ ಅಂತರ ಉಂಟಂತ ಹೇಳಬೇಕು. ಸೊ ಹಾಗಿರುವಾಗ ನಾವು ನರ್ಸ್ ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಬರುವಂಥದ್ದು ಮಹಿಳೆಯರು ಅಂತ. ಸೊ ಮಹಿಳೆಯರ ಪಾತ್ರ ಹೇಗೆ, ಹಾಗೆ ಈ ಒಂದು ಪುರುಷರು ಕೂಡ ಈ ಒಂದು ನರ್ಸಿಂಗ್ ಕೋರ್ಸ್ಗೆ ಜಾಯಿನ್ ಆಗ್ತಾರಾ, ಅಲ್ಲಿ ಅವರ ಸೇವೆಯ ಮಟ್ಟ ಹೇಗಿರ್ತದೆ ಅಂತ ಹೇಳ್ಬೋದಾ? ಆಕ್ಚುಲಿ ನಮಗೆ ಎಲ್ಲರಿಗೆ ಸಹ ನರ್ಸ್ ಅಂದ ತಕ್ಷಣ ಹೆಣ್ಮಕ್ಳದ್ದು ಮಾತ್ರ ಮುಖ ಬೇಗ ಬರುವಂಥದ್ದು. ಆದರೆ ಅದಲ್ಲ ಸೊಸೈಟಿಯಲ್ಲಿ. ಮೊದಲು ಒಂದು 20-25 ವರ್ಷದ ಮೊದಲು ನಮ್ಮ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಒಂದು 20% ಮಾತ್ರ ಮೇಲ್ ಸ್ಟೂಡೆಂಟ್ಸನ್ನು ತಗೊಳ್ಬೋದಂತ 5% ಸ್ಟಾರ್ಟ್ ಮಾಡಿ 20% ಬಂತು. ಆದರೆ ಈಗ ರೆಸ್ಟ್ರಿಕ್ಷನ್ ಇಲ್ಲ. ಯು ನೀಡ್ ನಾಟ್ ಇವನ್ ಟೇಕ್ ಈಕ್ವಲ್. ನಿಮ್ಗೆ ಬೇಕಾದ್ರೆ ಜಾಸ್ತಿಯೂ ಮೇಲ್ ನರ್ಸನ್ನು ತಗೊಳ್ಬೋದು, ಮೇಲ್ ಸ್ಟೂಡೆಂಟ್ಸ್ ಅಂತ ತಗೊಳ್ಬೋದು. ಆ ಲೆವೆಲ್ಗೆ ಬಂದಿದೆ. ಸೊ the number and the gender equality it has taken up actually. ತುಂಬ ಹುಡುಗರು ಕಲಿತಾ ಇದ್ದಾರೆ. ಅವರಿಗೆ ತುಂಬ ಆಪರ್ಚುನಿಟಿ ಇರುವಂಥದ್ದಂದರೆ ಈ ಶಿಪ್ಗಳಲ್ಲಿ, ರಿಗ್ಗಳಲ್ಲಿ, ಅಂಥ ಕಡೆಗಳಲ್ಲಿ ಗಂಡು ಮಕ್ಕಳಿಗೆ ಒಳ್ಳೆ ಸ್ಕೋಪ್ ಉಂಟು. ಒಂದೇ ಒಂದು ಡಿಫ್ರೆನ್ಸ್ ಅವರಿಗೆ ಅಂದರೆ ಮೆಟರ್ನಿಟಿ ಏರಿಯಾದಲ್ಲಿ ಅವರಿಗೆ ಆಗೋದಿಲ್ಲ, ಬಿಕಾಸ್ ಲೇಡೀಸ್ ಡೋಂಟ್ ಮೋಸ್ಟ್ ಆಫ್ ದ ಟೈಮ್ ಅಲಾವ್. ಬಟ್ ಸೈಕ್ಯಾಟ್ರಿ ಯೂನಿಟ್, ಡಿ ಅಡಿಕ್ಷನ್ ಯೂನಿಟ್ ಅಲ್ಲೆಲ್ಲ ಗಂಡು ಮಕ್ಕಳೇ ಬೇಕಾದದ್ದು ಕೆಲಸಕ್ಕೆ. ಹಾಗಾಗಿ ಒಳ್ಳೆ ಸ್ಕೋಪ್ ಉಂಟು. ಪ್ಲಸ್ ಅವರಿಗೆ ಇಂಡಸ್ಟ್ರಿಯಲ್ ನರ್ಸಿಂಗಲ್ಲಿ ಒಳ್ಳೆ ಸ್ಕೋಪ್ ಉಂಟು. ಸೊ ತುಂಬ ಗಂಡು ಮಕ್ಕಳು ಕೆಲಸಕ್ಕೆ ಬರ್ತಾರೆ. ಹೆಚ್ಚಿನವರು ಸಹ ಎಬ್ರಾಡಿಗೆ ಹೋಗೋದು ಹೀಗೆ ಒಂದು ಶಿಪ್ಪಲ್ಲಿ, ಅದರಲ್ಲಿ ಇಲ್ಲದ್ರೆ ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗಳಲ್ಲಿ ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ. ಸೊ ಈಗ ನಾವು ಅದು ಹೆಂಗಸರ ಪ್ರೊಫೆಷನ್ ಎಂಬುದನ್ನು ಮರೆತು ಬಿಡಬೇಕು. ಇಟ್ ಈಸ್ ಈಕ್ವಲ್ ಫಾರ್ ಎವ್ರಿ ಒನ್. ಇಟ್ಸ್ ಎ ಹ್ಯೂಮನ್ ಬೀಯಿಂಗ್ಸ್ ಪ್ರೊಫೆಷನ್ ಅಂತ. ಖಂಡಿತವಾಗಿ ಜೆಂಡರ್ ಈಕ್ವಾಲಿಟಿ ಅಂತ ಯಾವಾಗ ನಾವು ಕೊಟ್ಟಿದ್ದೇವೋ, ಖಂಡಿತವಾಗಿ ಅಲ್ಲಿ ಪುರುಷರಿಗೂ ಮತ್ತು ಮಹಿಳೆಯರಿಗೆ ಈಕ್ವಲ್ ಒಂದು ಆಪರ್ಚುನಿಟಿಯನ್ನ ಕೊಡ್ತಾ ಇದ್ದೇವೆ. ಹಾಗೆ ಅದನ್ನ ಸೊಸೈಟಿ ಆಕ್ಸೆಪ್ಟ್ ಮಾಡಬೇಕು ಅಂತ ಹೇಳೋದನ್ನ ಕೂಡ ಮನವರಿಕೆ ಮಾಡ್ಕೊಳ್ಬೇಕು. ಕೊನೆಯದಾಗಿ ಹೇಳೋದಾದ್ರೆ, ಹೊಸ ತಲೆಮಾರಿಗೆ ನೀವು ನಮ್ಮ ಸಮಾಜಕ್ಕೆ ಯಾವ ರೀತಿಯ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ವಿಶ್ವ ದಾದಿಯರ ದಿನದ ವಿಶೇಷ ಸಂಚಿಕೆಯಲ್ಲಿ ಬಯಸ್ತೀರಿ? ಈ ಲೋಕ ಇರುವವರೆಗೆ ಕಾಯಿಲೆಗಳು ನಿಲ್ಲುವುದಿಲ್ಲ, ನಮಗೆಲ್ಲರಿಗೂ ಗೊತ್ತುಂಟು. ಆದ ಕಾರಣ ನಾವು ಆ ಮೆಡಿಕಲ್ ಪ್ರೊಫೆಷನ್ಗೆ ಕೊಡಬೇಕಾದ ಡಿಗ್ನಿಟಿ ಮತ್ತು ರೆಸ್ಪೆಕ್ಟ್ ಕೊಡಲೇಬೇಕು, ನಂಬರ್ 1. ನಂಬರ್ 2, ಯಾರು ನರ್ಸಿಂಗ್ ಪ್ರೊಫೆಷನ್ಗೆ ಹೋಗ್ತೇನೆ ಅಂತ ಆಸೆ ಪಡ್ತಾರ ಅವರಿಗೆ ನಾವು ಅದರ ಪಾಸಿಟಿವ್ ಇಂಪ್ಯಾಕ್ಟ್ಸನ್ನು ಹೇಳಿ ಅವರಿಗೆ ಮೋಟಿವೇಟ್ ಮಾಡಬೇಕು. ಥರ್ಡ್ ಇಸ್ ದ್ಯಾಟ್ ಇಫ್ ಸಮ್ಮನ್ ವಾಂಟ್ ಟು ಗೋ ಫಾರ್ ನರ್ಸಿಂಗ್, ಅವರು ಚೂಸ್ ಮಾಡುವಂಥ ಆರ್ಗನೈಸೇಷನ್ ಕಲೀಲಿಕ್ಕಿರುವಂಥದ್ದು ಅದು ಅವರು ತುಂಬ ಜಾಗೃತೆಯಿಂದ ಸೆಲೆಕ್ಟ್ ಮಾಡಬೇಕು. ಎಸ್ಪೆಷಲಿ ನಾವು ನೋಡ್ಕೊಳ್ಬೇಕಾದ್ದು ಒಳ್ಳೆ ಟೀಚರ್ಸ್ ಇದ್ದಾರಾ, ಒಳ್ಳೆ ಪೇಷಂಟ್ಸ್ ಇದ್ದಾರಾ ನಮಗೆ ಪ್ರಾಕ್ಟೀಸಿಗೆ, ಅಲ್ಲಿದ್ದು ರಿಸಲ್ಟ್ ಹೇಗುಂಟು ಇತ್ಯಾದಿಗಳು. ನಮ್ಮದೇ ಸಂಸ್ಥೆಯನ್ನು ನಾನು ಉದಾಹರಣೆಯಾಗಿ ಕೊಡೋದಾದರೆ, ಮಿಷನ್ ಆಸ್ಪತ್ರೆ 1933ರಿಂದ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಮಾಡಿದ್ದೇವೆ. 64ರಲ್ಲಿ ನಾವು ANM ಅಂತ ಕೋರ್ಸ್ ಸ್ಟಾರ್ಟ್ ಮಾಡಿ 1981ರಿಂದ GNM ನರ್ಸಿಂಗ್ ಪ್ರೋಗ್ರಾಮ್ ಆಗ್ತಾ ಉಂಟು. ನಮ್ಮದು 46ನೇ ಬ್ಯಾಚ್ ಈಗ ಅಡ್ಮಿಷನ್ ಆಗ್ತಾ ಉಂಟು. 2019ರಿಂದ ನಾವು BSc ನರ್ಸಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಆದರೆ ಈ ಕಳೆದ 2 ಬ್ಯಾಚ್ ಔಟ್ ಆದದ್ರಲ್ಲಿ ಸಹ ನಮ್ಮಲ್ಲಿ ಫಸ್ಟ್ ಬ್ಯಾಚಲ್ಲಿ ಒಂದು ಹುಡುಗಿ OBGಯಲ್ಲಿ ರ್ಯಾಂಕ್ ತಗೊಂಡಿದ್ದಾಳೆ. ಸೆಕೆಂಡ್ ಬ್ಯಾಚಲ್ಲಿ ನನಗೆ 9 ಮಕ್ಕಳು BScಯಲ್ಲಿ ರ್ಯಾಂಕ್. ಪ್ಲಸ್ ಈ ವರ್ಷ ನಮ್ಮ GNM ಇದು ಟಾಪರ್ ಫಾರ್ ದ ಎಂಟೈರ್ ಸ್ಟೇಟ್ ಫ್ರಮ್ ಅವರ್ ಕಾಲೇಜ್, ಅವರ್ ಸ್ಕೂಲ್. ಸೊ ವಿ ಆರ್ ಆ್ಯಕ್ಚುಲಿ ಪ್ರೌಡ್ ಆಫ್ ದಟ್ ಅಚೀವ್ಮೆಂಟ್. ಹಾಗೆ ಒಳ್ಳೆ ಸ್ಟೇಬಲ್ ಇರುವಂಥ ಇನ್ಸ್ಟಿಟ್ಯೂಷನ್ಗಳನ್ನು ತಗೊಳ್ಬೇಕು. ನಮ್ಮದು ನಿಮಗೆ ಗೊತ್ತುಂಟು 100-102 ವರ್ಷ ಆಯಿತು ನಮ್ಮ ಆಸ್ಪತ್ರೆಗೆ. ಅದು ಸೊಸೈಟಿಗೆ ಕೊಡುವಂಥ ಸೇವೆ ಅದೇ ಥರ ಎಷ್ಟೋ ಆಸ್ಪತ್ರೆಗಳುಂಟು ಅಂತ ಒಳ್ಳೆ ಕಡೆಯವರು ಸೆಲೆಕ್ಟ್ ಮಾಡಬೇಕು. ಮತ್ತು ಈಗ ಕರ್ನಾಟಕದಲ್ಲಿ ತುಂಬ ಗವರ್ಮೆಂಟ್ ನರ್ಸಿಂಗ್ ಕಾಲೇಜು ಮತ್ತು ಸ್ಕೂಲ್ಗಳುಂಟು, ಅಲ್ಲೆಲ್ಲ ಫುಲ್ಲು ಫ್ರೀ ಎಜುಕೇಷನ್. ಇದು ಅವರಿಗೆ ಮನವರಿಕೆ ಆಗಬೇಕು, ಜನರಿಗೆ ಗೊತ್ತಾಗಬೇಕು ಫ್ರೀ ಎಜುಕೇಷನ್ ಉಂಟು. ತುಂಬ ಬಡವರು ಕಷ್ಟದಲ್ಲಿವರು ಲೋನ್ ತೆಗೆದು ಮಾಡೋದಕ್ಕಿಂತ ಅವರು ಅಂಥ ಕಾಲೇಜುಗಳಿಗೆ ಹೋಗಿ ಕಲಿಬೇಕು. ಈಗ 2 ವರ್ಷದಿಂದ 3 ವರ್ಷದಿಂದ ಎಂಟ್ರೆನ್ಸ್ ಮಾಡಿದ್ದಾರೆ BSc ನರ್ಸಿಂಗಿಗೆ. ಅದು ಸಹ ಇನ್ನೂ ಸಹ ಎಲ್ಲರಿಗೆ ಸಹ ನಾಲೆಜ್ ಇಲ್ಲ. ಇವತ್ತು ಸಹ ನನಗೊಂದು 2-3 ಕಾಲೇಜ್ ಬಂತು
ಮೇಡಮ್ ಒಂದು ಕಾಲ್ ಬಂತು, ಒಂದು ಸೀಟ್ ಬೇಕು ಅಂತ. ಎಂಟ್ರೆನ್ಸ್ ಬರೆದಿದ್ದೀರಿ, ಇಲ್ಲ ನಮ್ಗೆ ಗೊತ್ತಿರಲಿಲ್ಲ ಅಂತ. ಅದು ನನಗೆ ಅನಿಸ್ತದೆ ಎಲ್ಲರಿಗಿನ್ನೂ ಗೊತ್ತಾಗಬೇಕು. ಅಕ್ರಾಸ್ ದ ಕಂಟ್ರಿ ಬಿ ಎಸ್ ಸಿ ನರ್ಸಿಂಗಿಗೆ ಎಂಟ್ರೆನ್ಸ್ ಮಾಡಿದ್ದಾರೆ. ಅದು ಬಿ ಎಸ್ ಸಿ ನರ್ಸಿಂಗಿಗೆ ಯಾಕೆ ಮಾಡಿದಂದರೆ, ಅಬ್ರಾಡಲ್ಲಿ ಬೇಸಿಕ್ ಆಗಿ ಬಿ ಎಸ್ ಸಿ ನರ್ಸಿಂಗನ್ನೇ ತಗೊಳ್ಳುವಂಥದ್ದು, ಕಡಿಮೆ GNM ಅನ್ನು ತಗೊಳ್ಳೋದು ಎಟ್ ದ ಹಾಸ್ಪಿಟಲ್ ಸೈಡ್. ಆದರೆ ಇದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ದವರು, GNMನವರು ಇನ್ನೂ ಸಹ ಮಾಡೋರಿದ್ದಾರೆ. ಹಾಗೆ ಸೊಸೈಟಿಯಲ್ಲಿ ಮತ್ತು ಬೆಳೆಯುವಂಥ ಸಮುದಾಯದಲ್ಲಿರುವಂಥ ಮಕ್ಕಳಿಗೆ ನನ್ನ ಸಲಹೆ ಅಂದರೆ, ಯಾವುದೇ ಪ್ರೊಫೆಷನ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮಗೆ ಇಂಟ್ರೆಸ್ಟಲ್ಲಿ ತಗೊಳ್ಬೇಕು, ಇನ್ನೊಬ್ಬರ ಫೋರ್ಸಿಗೆ ತಗೊಳ್ಬೇಡಿ. ಮತ್ತು ನಮ್ಮಿಂದ ನಮ್ಮ ಸೊಸೈಟಿಗೆ ಏನು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಆಗ್ತದೆ, ಎಲ್ಲ ಕೆಲಸದವರು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಆದರೆ ನಾವೊಂದು ಹೆಲ್ತ್ ಪ್ರೊಫೆಷನಲ್ ಆಗಿ ನಮ್ಮ ಸೊಸೈಟಿಯಲ್ಲಿರೋ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ. ಮನೆ ಹತ್ತಿರದವರಿಗೆ ಹೋಗಿ ಇಂಜೆಕ್ಷನ್ ಕೊಡೋದು, ಅವರಿಗೆ ಒಂದು ಟ್ಯೂಬ್ ಹಾಕೋದು, ಅವರದ್ದು ಕೇರ್ ಕೊಡೋದು ಎಲ್ಲ ಮಾಡ್ಬೋದು. ಬೆಡ್ಡಿನ ಪೇಷಂಟಿಗೆ ಕೇರ್ಗಳು ಕೊಡೋದು, ಅದೆಲ್ಲ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ತರ್ತದೆ. ಆದ ಕಾರಣ ಇದರ ಸ್ಕೋಪನ್ನು ನೋಡಿ, ಮತ್ತು ನಿಮಗೆ ಇಷ್ಟ ಆಗಲಿಲ್ಲ, ನಿಮಗೆ ಅಲ್ಲಿಂದ ಇನ್ನೊಂದು ಇದಕ್ಕೆ ಶಿಫ್ಟ್ ಮಾಡುವ ಅವಕಾಶ ಆಪ್ಷನ್ ಉಂಟಲ್ಲ. ಆದ ಕಾರಣ ನೀವು ಅದನ್ನು ತಗೊಳ್ಳಿ. ಒಂದು ದಿನವೂ ನಿಮಗೆ ಕೆಲಸ ಇಲ್ಲದೆ ಇರುವುದಿಲ್ಲ. ಇತ್ತೀಚೆಗೆ ನಾನೊಂದು ಆರ್ಟಿಕಲ್ ಓದಿದೆ, ಅಮೆರಿಕದಲ್ಲಿ 90ನೇ ವಯಸ್ಸಿಗೆ ನರ್ಸನ್ನು ನೀನು ಮನೆಗೆ ಹೋಗು ಅಂತ ಕಳಿಸುವವರೆಗೂ ಸಹ ಅವ್ರು ಕೆಲಸ ಮಾಡ್ತಾನೇ ಇದ್ರು. ಸೊ ಟಿಲ್ ಯು ಹ್ಯಾವ್ ಹೆಲ್ತ್ ಯು ಕ್ಯಾನ್ ವರ್ಕ್. that is what is medical profession. Not only nursing, even a doctor can work till he has health and energy. So choose a good organization and have passion for the course, whatever you are going to learn. ಅಂದರೆ ಮಾನವೀಯತೆಗೆ ನಾವು ಯಾವಾಗ ಮುಖ್ಯ ಒಂದು ಸ್ಥಾನವನ್ನು ಕೊಡ್ತೇವೋ ಆವಾಗ ಈ ಒಂದು ಸಮಾಜದಲ್ಲಿ ಕೂಡ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಮ್ಮ ಮನಸ್ಸು ತೆರೆದುಕೊಳ್ತದೆ ಅಂತ ಹೇಳಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಾ. ಅದಕ್ಕಾಗಿ ಒಳ್ಳೆಯ ಆರ್ಗನೈಸೇಷನನ್ನು ಚೂಸ್ ಮಾಡಬೇಕು, ಒಳ್ಳೆಯ ಒಂದು ಕಲಿಕೆಯ ವಿದ್ಯೆಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳಿದಿರಿ. ಮೇಡಮ್, ನೀವು ಕಾರ್ಯಕ್ರಮಕ್ಕೆ ಬಂದು ಈ ನರ್ಸಿಂಗ್ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನೀವು ವಿಶ್ವ ದಾದಿಯರ ದಿನದ ಶುಭಾಶಯವನ್ನು ನಿಮಗೂ ಕೂಡ ತಿಳಿಸ್ತಾ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವಿಶೇಷ ಸಂಚಿಕೆ ವಿಶ್ವ ದಾದಿಯರ ದಿನದ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ವಂದನೆಗಳು.